ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ವಾಹಿನಿಯಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನೆಲ್ಲ ನೋಡಿದ್ದೀರಿ. ತುಂಬ ಇನ್ಸ್ಪಿರೇಷನಲ್ ಕಥೆಗಳನ್ನು ನಾವು ತೋರಿಸಿದ್ದೇವೆ. ಬೇರೆ ಬೇರೆ ಕಂಪನಿಗಳ ಬಗ್ಗೆ ಕೂಡ ನಿಮಗೆ ತೋರಿಸಿದ್ದೇವೆ. ಅದು ಬೆಳೆದು ಬಂದದ್ದು ಹೇಗೆ, ಎಲ್ಲಿಂದ ಹೇಗಾಯಿತು, ದೊಡ್ಡ ಸಾಮ್ರಾಜ್ಯ ಆಗಿ ಬೆಳೆದದ್ದು ಹೇಗೆ ಅಂತ ತುಂಬ ವಿಡಿಯೋಗಳನ್ನು ನಾವು ಮಾಡಿದ್ದೇವೆ. ಈ ರೀತಿಯ ವಿಡಿಯೋಗಳನ್ನು ಮಾಡಿದಾಗ ನಮ್ಮ ವೀಕ್ಷಕರು ಹೇಳ್ತಾ ಇದ್ರು, ಹೌದು ಆ ಕಂಪನಿಗಳು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಕಂಪನಿಗಳಿದ್ದಾವೆ, ಸಣ್ಣ ಮಟ್ಟದಿಂದ ಶುರುವಾಗಿ ದೊಡ್ಡ ಮಟ್ಟಕ್ಕೆ ಏರಿದವರು ಕೂಡ ಇದ್ದಾರೆ. ಅಂತಹ ಒಂದು ಬ್ರ್ಯಾಂಡ್ಗಳಲ್ಲಿ ಅಮೃತ್ ನೋನಿ ಕೂಡ ಒಂದು. ಅದರ ಬಗ್ಗೆ ಸ್ವಲ್ಪ ಹೇಳಿ, ಅವ್ರ ಬಗ್ಗೆ ಹೇಳಿ. ಅವರು ಸಾಮಾನ್ಯ ಒಬ್ಬ ರೈತ, ಇವತ್ತು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿದ್ದಾರೆ. ಅವರಿಗಾದಂಥ ಒಂದು ಅನಾರೋಗ್ಯ, ಅದಕ್ಕೆ ಅವರು ಮದ್ದು ಮಾಡಲಿಕ್ಕೆ ಹೋಗಿ ನಂತರ ಆ ಹಳ್ಳಿ ಜನರಿಗೆ ಮದ್ದನ್ನು ಕೊಡ್ಲಿಕ್ಕೆ ಶುರು ಮಾಡಿ ನಂತರ ಸ್ಟೆಪ್ ಬೈ ಸ್ಟೆಪ್ ಆಗಿ ಬೆಳೆದು ಇವತ್ತು ಅಮೃತ್ ನೋನಿ ಎನ್ನುವಂಥದ್ದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಮೂಲೆ ಮೂಲೆಗೂ ಹೋಗಿದೆ. ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಕೂಡ ಇದಕ್ಕೆ ಬೇಡಿಕೆ ಇದೆ. ಅಂತಹ ಒಬ್ಬ ಸಾಮಾನ್ಯ ರೈತ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ, ಸಾಮ್ರಾಜ್ಯವನ್ನೇ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ನಂಬಿಕೆಯನ್ನು ಗಳಿಸಿದ್ದಾರೆ. ಜನ ಇವತ್ತು ನಮಗೆ ಆ ಪ್ರಾಡಕ್ಟ್ ಬೇಕು ಅಂತ ಖರೀದಿ ಮಾಡ್ತಿದ್ದಾರೆ. ಹೀಗಾಗಿ ನಾವಿವತ್ತು ಅಮೃತ್ ನೋನಿಯ ಕಂಪನಿ ಇರುವಂಥ ಜಾಗಕ್ಕೆ ಬಂದಿದ್ದೇವೆ. ಆ ಕಂಪನಿ ಹೇಗಿದೆ, ಅವರ ಕತೆ ಏನು, ಬೆಳೆದು ಬಂದದ್ದು ಹೇಗೆ, ಎಲ್ಲವನ್ನ ಕೂಡ ಇವತ್ತು ನಾವು ನಿಮಗೆ ತೋರಿಸ್ತಾ ಹೋಗ್ತೇವೆ. ನಮ್ಮ ಜೊತೆ ಇವತ್ತು ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಇದ್ದಾರೆ, ಅಮೃತ್ ನೋನಿಯ ಸಂಸ್ಥಾಪಕ. ಸರ್ ನಮಸ್ತೆ. ನಮಸ್ತೆ, ವೆಲ್ಕಮ್. ಒಬ್ಬ ಸಾಮಾನ್ಯ ರೈತ, ತುಂಬಾ ಜನಕ್ಕೆ ಇನ್ಸ್ಪಿರೇಷನ್. ನೀವು ಯಾರು ಕೂಡ ಅಂದ್ಕೊಂಡಿರ್ಲಿಕ್ಕಿಲ್ಲ ಒಬ್ಬ ರೈತ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಉದ್ಯಮವನ್ನ ಸ್ಥಾಪನೆ ಮಾಡಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ಆರೋಗ್ಯವನ್ನ ಕಾಪಾಡಬಹುದು, ಜನರ ಆರೋಗ್ಯಕ್ಕೆ ಒಂದು ಪರಿಹಾರವನ್ನ ಕಂಡುಹಿಡಿಯಬಹುದು. ವಿಜ್ಞಾನಿಗಳು ಅಂದ್ರೆ ಬೇರೆ ಬೇರೆ ರೀತಿ ಇರ್ತಾರೆ. ಮದ್ದು ಕಂಡುಹಿಡಿಬೇಕು ಅಂದ್ರೆ ಅದಕ್ಕೆ ವಿಜ್ಞಾನಿ ವರ್ಗ ಇರುತ್ತೆ. ಆದರೆ ನೀವೊಬ್ಬ ರೈತರಾಗಿ ಇವತ್ತು ಅಮೃತ್ ನೋನಿಯನ್ನ ಜಗತ್ತಿನ ಮೂಲೆ ಮೂಲೆಗೂ ತಲುಪಿಸಿದ್ರಿ, ಭಾರತದ ಮೂಲೆ ಮೂಲೆಯಲ್ಲಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜನರ ನಂಬಿಕೆಯನ್ನ ಗಳಿಸಿದ್ರಿ. ಏನು ಸರ್ ನಿಮ್ಮ ಸ್ಟೋರಿ? ಅಮೃತ್ ನೋನಿ ಹುಟ್ಕೊಂಡಿದ್ದು ಹೇಗೆ? ಅದೊಂದು ಬಹಳ ಸ್ವಾರಸ್ಯವಾದ ಕತೆ. ಹಾಂ ಸರ್, ನಿಮ್ಗೆ ಗೊತ್ತೇ ಇದೆ, ನಾನು ಸಾಕಷ್ಟು ಕಡೆ ಹೇಳಿದ್ದೀನಿ. 2003-4 ನಾನು ಕೃಷಿಯಲ್ಲಿ ಇದ್ದಾಗ, ತೋಟದಲ್ಲಿ ಇದ್ದಾಗ ಮಲ್ಕೊಂಡಿದ್ದು. ಹಾಂ ಸರ್. ನನಗೆ ಬಂದಂತ ಆರ್ಥರೈಟಿಸ್ ಯಾವುದೇ ಔಷಧಿಯಲ್ಲಿ ಗುಣ ಕಾಣದೆ ಹೋದಾಗ ನನಗೆ ಈ ನೋನಿ ಪರಿಚಯ ಆಯಿತು. ಓಕೆ. ಸೊ ನನಗೆ ಅಂತ ನಾನು ಉಪಯೋಗಿಸ್ತಾ ಬಂದಿದ್ದು. ನನಗೆ ಬಹಳ ಅದ್ಭುತವಾಗಿ ಅದು ಕೆಲಸ ಮಾಡಿ ನಾನು ಈ ಏನು ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ, ನಡೆಯುವಾಗ ಆಯ್ತು, ಅಥವಾ ತೋಟಕ್ಕೆ ಹೋಗುವಾಗ ಅದೇ. ಆ ನಂತರ ನಾನು ಆ ಗಿಡ, ಯಾವುದೇ ಒಂದು ಗಿಡ ನೆಡುವಂಥದ್ದು ನನ್ನ ಪ್ಯಾಷನ್. ಹಾಗೆ ನೋನಿ ಗಿಡನೂ ನೆಟ್ಟೆ, ಬಹಳ ಬೇಗ ಹಣ್ಣು ಬರುತ್ತೆ. ಸೊ ನಾನು ಬಳಸಿದೆ, ಹೀಗೆ ನೋವಿರೋರಿಗೂ ಕೊಟ್ಟೆ. ಅದು ವರ್ಡ್ ಆಫ್ ಮೌತ್ ಅಲ್ಲೇ ಬಹಳ ಪ್ರಚಾರ ಆಗ್ತಾ ಹೋಯ್ತು. ಒಬ್ಬರಿಗೊಬ್ರಿಗೆ ಕಡಿಮೆ ಆಯ್ತು ಅಂತ ಹೇಳಿ ಅವ್ರು ಬಂದಾಗ ಅವ್ರು ತಂದ ಕ್ಯಾನು ಬಾಟ್ಲಿಗೆ ಕೊಡ್ತಾ ಇದ್ದೆ. ಹಾಗೆ ಬಹಳ ಚಿಕ್ಕದಾಗಿ ಒಂದು ಸ್ಟವ್, 2 ಪಾತ್ರೆಯಲ್ಲಿ ಪ್ರಾರಂಭ ಆಗಿದ್ದು. ಒಂದು ದೈವಾನುಗ್ರಹ. ಮತ್ತೆ ನಾನು ಈ ಕ್ಷೇತ್ರಕ್ಕೆ ಕಾಲಿಟ್ಟ ಮೇಲೆ ಒಳ್ಳೊಳ್ಳೆ ಮಾರ್ಗದರ್ಶನ ತಜ್ಞರ ಒಂದು ವಿಜ್ಞಾನಿಗಳ ಸಂಪರ್ಕಕ್ಕೆ ಬಂದೆ. ಅವರ ಸಲಹೆ ಮಾರ್ಗದರ್ಶನ ತಗೊಂಡು ಕಂಪನಿ ಕಟ್ತಾ ಬಂದೆ. ಇವತ್ತು ಬಹಳ ಹೆಮ್ಮೆ ಅನಿಸ್ತಾ ಇದೆ. ಒಬ್ಬ ಸಾಮಾನ್ಯ ರೈತ ಸರ್, ಯಾವತ್ತು ಅಂದ್ಕೊಂಡಿರ್ಲಿಕ್ಕಿಲ್ಲ ನೀವು ಇವತ್ತು ಒಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತೀನಿ ಅಥವಾ ಏನೋ ಒಂದು ದೊಡ್ಡ ಪ್ರಾಡಕ್ಟನ್ನು ಜನರಿಗೆ ರೀಚ್ ಮಾಡ್ತೀನಿ ಅಂತ. ನಾನು ಒಂದು ಉದ್ಯಮ ಕಟ್ಟಬೇಕು ಅಂತ ಕಟ್ಟಿದ್ದಲ್ಲ, ನನಗೆ ಅಂತ ಮಾಡ್ಕೊಂಡಿದ್ದು. ಜನ ಒಪ್ತಾ ಹೋದ್ರು, ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗ್ತಾ ಹೋಯ್ತು, ಸಾವಿರಾರು ಜನರಿಗೆ ಅನುಕೂಲ ಆಯಿತು. ಆರೋಗ್ಯ ಅವ್ರಿಗೆ ಸಿಕ್ಕಿದ ಮೇಲೆ ಕಂಪನಿ ಕಟ್ಟುವಾಗ ಆಯಿತು. ಇವತ್ತು ಭಾಳ ಖುಷಿ ಆಗ್ತಾ ಇದೆ. ದೇಶದ ಮೂಲೆ ಮೂಲೆಯಲ್ಲೂ ನಮ್ಮ ಗ್ರಾಹಕರಿದ್ದಾರೆ. ಅದರಲ್ಲೂ ನಮ್ಮ ಅಮೃತ್ ನೋನಿ ಆರ್ಥೋ ಪ್ಲಸ್ ಬಹಳ ಪಾಪ್ಯುಲರ್ ಪ್ರಾಡಕ್ಟ್. ತುಂಬಾ ಜನಕ್ಕೆ ಅದು ನಡಿಲಿಕ್ಕೆ ಆಗದೆ ಹೋದವರು ಇವತ್ತು ನಡೆದು ಓಡಾಡ್ತಾ ಇದ್ದಾರೆ. ತುಂಬಾ ಕಥೆಗಳನ್ನೆಲ್ಲ ಕೇಳಿದ್ದೀನಿ ಸರ್. ತುಂಬಾ ಜನ ನಡಿಲಿಕ್ಕೆ ಆಗದೆ ಇರೋರು, ಅದರಲ್ಲೂ ಕೂಡ ನಮ್ಮಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಮಂಡಿ ನೋವಂತೂ ಸಾಮಾನ್ಯ ಆಗಿಬಿಟ್ಟಿದೆ. ಹೀಗಾಗಿ ದೊಡ್ಡ ಒಂದು ಸಮಸ್ಯೆಗೆ ನೀವೊಂದು ಪರಿಹಾರ ಕಂಡುಹಿಡ್ಕಿದ್ದೀರಿ. ಇಲ್ಲೆಲ್ಲ ಆಯುರ್ವೇದಿಕ್ ಸಸ್ಯಗಳೆಲ್ಲ ಇದೆ, ಎಲ್ಲಿ ನೋಡಿದ್ರು ಸಸ್ಯಗಳೇ ಕಾಣೋದು. ಅದರಲ್ಲೂ ಕೂಡ ವಿಶೇಷವಾಗಿ ಆಯುರ್ವೇದಿಕ್ ಗುಣ ಇರುವಂಥ ಸಸ್ಯಗಳೇ ಇದೆ. ಇದು ಹೇಗೆ ಸರ್, ಇದು ಹೇಗೆ ಹೆಲ್ಪ್ ಆಗುತ್ತೆ ನೀವು ಹೇಳಿದ್ರಿ ಈಗ ಆರ್ತೋಗೆ ಇದೇ ಎಲ್ಲ ಬಳಕೆ ಮಾಡೋ, ಅದರಲ್ಲೂ ನೋನಿಯ ಜೊತೆ ಯಾವ ಬಳಕೆ ಮಾಡ್ಕೊಂಡು ಮಾಡ್ತೀರಿ? ನಮ್ಮ ಆರ್ಥೋ ಪ್ಲಸ್ ಪಾಪ್ಯುಲರ್ ಆಗಲಿಕ್ಕೆ ನಮ್ಮೆಲ್ಲ ಪ್ರಾಡಕ್ಟು ಅಷ್ಟೇ, ಅದಕ್ಕೆ ಬೇಕಾಗುವ ಹೆಚ್ಚಿನ ಗಿಡಮೂಲಿಕೆನ ನಾವೇ ಬೆಳೀತಾ ಇದ್ದೀವಿ. ನಾನು ಆಗ್ಲೇ ಹೇಳಿದೆ, ನಾವೊಂದು ಅಷ್ಟು ಜನ ರೈತರು ಸಮಾನ ಮನಸ್ಕರು ಸೇರಿ ಒಂದು ವೇದಿಕೆ ಮಾಡಿಕೊಂಡು ಸಾವಯವ ಕ್ರಮದಲ್ಲಿ ನಮಗೆ ಬೇಕಾಗಿರೋ ನೋನಿ ಮತ್ತೆ ಬೇಕಾದ ಗಿಡಮೂಲಿಕೆಗಳನ್ನ ಬೆಳೀತಾ ಇದ್ದೀವಿ. ಈಗ ಆರ್ಥೋ ಪ್ಲಸ್ ಹೇಳೋದಾದ್ರೆ ಇದು ರಾಸ್ನಾ ಅಂತ ಹೇಳಿ ಶುಂಠಿ ಜಾತಿಗೆ ಸೇರಿರುವಂತದ್ದು. ಇದು ಎಕರೆಗಟ್ಟಲೆಗೆ ಕೃಷಿ ಮಾಡ್ತಾ ಇದೀವಿ. ತೋರಿಸ್ಲಿಕ್ಕೆ ಇಲ್ಲೊಂದು ಗಿಡ ಇಟ್ಟು. ಈ ಗೆಡ್ಡೆ ಬಹಳ ಸ್ಟ್ರಾಂಗ್ ಪೈನ್ ಕಿಲ್ಲರ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್. ಇದು ಆರ್ಥೋದಲ್ಲಿ ಮೇಜರ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು. ಹಾಗೆ ನೀರ್ಗುಂಡಿ ಮತ್ತೆ ಬೇರೆ ಬೇರೆ ಗಿಡಮೂಲಿಕೆಗಳು ಏನು ನೋವು ನಿವಾರಣೆಗೆ ಬಳಸಿದೀವಿ, ಅದು ಯಾವುದೇ ರೀತಿಯ ಆರ್ಥರೈಟಿಸ್ ಇದ್ರೂ ಕೂಡ ಕಡಿಮೆ ಮಾಡುತ್ತೆ. ಇವತ್ತು ವೈಜ್ಞಾನಿಕ ಕೂಡ ಕ್ಲಿನಿಕಲ್ ಟ್ರಯಲ್ ಕೂಡ ಆಗಿರೋದನ್ನ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಸರ್, ಈಗ ನಿಮ್ಮ ಆರ್ಥೋ ಬೇರೆ ಬೇರೆ ಪ್ರಾಡಕ್ಟ್ ಇದೆ ಅಂತ ನೀವು ಹೇಳಿದ್ರಿ, ಆದರೆ ಜನ ಜಾಸ್ತಿ ಅಂದರೆ ಬೇಕಾಗಿರೋದು ಕೂಡ ಅದೇ,
ಜನ ಜಾಸ್ತಿ ತೆಗೆದುಕೊಳ್ತಾ ಇರೋದು ಕೂಡ ನಿಮ್ಮ ಆರ್ಥೋ ಪ್ರಾಡಕ್ಟ್ ಅನ್ನ. ಆ ಆರ್ಥೋ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಮಗೆ ಹೇಳ್ಬೋದಾ ಸರ್? ಬನ್ನಿ ನಾವು ಅಲ್ಲಿ ಕೂತ್ಕೊಂಡು ಮಾತಾಡೋಣ. ನಾನು ನಿಮ್ಗೆ ಆರಂಭದಲ್ಲೇ ಹೇಳ್ತಾ ಇದ್ದೆ, ಇದೊಂದು ಪವಾಡ ಅಂತ. ಎಲ್ರಿಗೂ ಈಗ ಪ್ರತಿಯೊಂದು ಮನೆಗೆ ಹೋದ್ರು ಯಾವ್ದು 40 ಏಜ್ ಮೇಲೆ ಹೋದ ತಕ್ಷಣ ಯಾವ್ದೊಂದು ಗಂಟು ನೋವು, ಮೂಳೆ ನೋವು ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ದೊಡ್ಡ ಪವಾಡ ಮಾಡ್ತಾ ಇರೋದು ಇವ್ರದ್ದು ಆರ್ಥೋ ಪ್ಲಸ್ ಎನ್ನುವಂತ ಈ ಪ್ರಾಡಕ್ಟ್. ಸರ್, ಇದ್ರದ್ದು ವಿಶೇಷತೆ ಏನು? ದೊಡ್ಡ ಜನ ಎಲ್ಲ ಮಾತಾಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಮನೆಯಲ್ಲಿ ಈಗ ಇದೆ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರವಾಗಿದೆ ಈ ಪ್ರಾಡಕ್ಟ್ ಇದೆ. ಏನ್ ಸರ್ ಇದ್ರದ್ದು ವಿಶೇಷತೆ? ಆರ್ಥೋ ಪ್ಲಸ್ ಇದೆ ನಿಮ್ಮಲ್ಲಿ, ಬೇರೆ ಬೇರೆ ಪ್ರಾಡಕ್ಟ್ ಅದರಲ್ಲಿ ಜಾಸ್ತಿ ಈಗ ನನ್ಗೆ ಗೊತ್ತಿರೋ ಮಟ್ಟಿಗೆ ರನ್ನಿಂಗ್ ಅಲ್ಲಿ ಇದೆ. ಯಾಕೆ ಜನ ಇದರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ? ಏನಿದೆ ಇದರದ್ದು ವಿಶೇಷತೆ ಏನು ಸರ್? ಬಹಳ ಒಳ್ಳೆ ಪ್ರಶ್ನೆ ಕೇಳ್ತಿದ್ದಾರೆ ನಿತಿನ್ ಅವ್ರೆ. ನೀವು ಹೇಗೆ ಒಂದು ಚರಿತ್ರೆ ನಿರ್ಮಾಣ ಮಾಡ್ತಾ ಇದ್ದೀರಿ, ಹಾಗೆ ನಮ್ಮ ನೋನಿ ಆರ್ಥೋ ಪ್ಲಸ್ ಮೂಲಕ ನಿಜವಾಗ್ಲೂ ಒಂದು ಪವಾಡ ಅನ್ನೋ ರೀತಿಯಲ್ಲೇ ಮಾಡ್ತಾ ಇದೆ. ಪವಾಡ ಆಗ್ಲಿಕ್ಕೆ ನಮ್ಮ ಕಾಂಪೋಸಿಷನ್ ಇದೆಯಲ್ಲ, ನಮ್ಮ ರಿಸರ್ಚ್ ಟೀಮು ಈ ಆರ್ಥೋ ಪ್ಲಸ್ ಬಗ್ಗೆ ಯಾವ್ಯಾವ ಹರ್ಬ್ಸು, ಯಾವ್ಯಾವ ಪ್ರಮಾಣದಲ್ಲಿ, ಯಾವ ಕ್ವಾಲಿಟಿದು ಹೇಗೆ ಕಲೆಕ್ಟ್ ಮಾಡಿ ಹೇಗೆ ಬಳಸಬೇಕು ಅನ್ನೋ ಒಂದು ಕಾಂಪೋಸಿಷನ್ ಮಾಡಿದಾರ. ಅದು ನಿರ್ದಿಷ್ಟವಾಗಿರೋದ್ರಿಂದ, ನಿಖರವಾಗಿ ಇರೋದ್ರಿಂದ ಇವತ್ತು ಆ ರಿಸಲ್ಟ್ ಕೊಡ್ತಾ ಇದೆ. ನೀವು ಹೇಳಿದಾಗ ಇವತ್ತು 40 ಮೇಲೆ ಏನು ಬಹಳ ಅದಕ್ಕಿಂತ ಕೆಳಗಿನ ವಯಸ್ಸವರಿಗೂ ಕೂಡ ಎಲ್ಲೋ ಒಂದ್ ಕಡೆ ನೋವಿದೆ, ಮನೆಯಲ್ಲಿ ನೋವು ಜಾಸ್ತಿ ಆಗ್ತದೆ. ಲೈಫ್ ಸ್ಟೈಲು, ಫುಡ್ ಸ್ಟೈಲು, ಆ ಮಾನಸಿಕವಾದ ಸ್ಥಿತಿ, ಇದೆಲ್ಲ ಕಾರಣ ಆಗುತ್ತೆ ವೈಜ್ಞಾನಿಕವಾಗಿ. ಆಗ ನಮ್ಮ ಪ್ರಾಡಕ್ಟ್ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ, ವೈಜ್ಞಾನಿಕವಾಗೂ ಇದೆ. ವೈಜ್ಞಾನಿಕವಾಗಿ ಇದೆ ಅನ್ನೋದಕ್ಕೆ ನಾವು ಇದನ್ನ ಸೆಲ್ ಲೈನ್ ಸ್ಟಡಿ ಆಗಿತ್ತು, ಮತ್ತೆ ಅನಿಮಲ್ ಸ್ಟಡಿ ಆಗಿತ್ತು, ಹ್ಯೂಮನ್ ಟ್ರಯಲ್ ಕೂಡ ಮಾಡಿದೀವಿ. ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟಿಗೆ ಯಾವುದೇ ಅಥಾರಿಟಿ ಕೇಳೋದಿಲ್ಲ ಹ್ಯೂಮನ್ ಟ್ರಯಲ್ ಮಾಡಲೇಬೇಕು ಅಂತ ಹೇಳಿ, ನಮಗೆ ಲೈಸೆನ್ಸ್ ಇದ್ರೆ ಸಾಕು. ಆದರೆ ನಮ್ಮ ಕ್ಯೂರಿಯಾಸಿಟಿಗೆ ಮಾಡಿಸಿದೀವಿ. ಬಹಳ ಅದ್ಭುತವಾಗಿ ರೊಮ್ಯಾಟೆಡ್ ಆರ್ಥರೈಟಿಸ್ ಇರ್ಬೋದು, ಗೌಟ್ ಇರ್ಬೋದು, ಆಸ್ಟ್ರಿಯೋ ಆರ್ಥರೈಟಿಸ್ ಇರ್ಬೋದು, ಎಲ್ಲೋದ್ರ ಮೇಲೂ ಕೂಡ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದೆ. ನಮ್ಮ ಕಾಂಪೋಸಿಷನ್ ಆಗಿದೆ. ನಾನು ತುಂಬಾ ಕಡೆ ಕೇಳಿದ್ದೀನಿ, ನಡಿಲಿಕ್ಕೆ ಆಗಲ್ಲ, ಇನ್ನೇನು ಆಯ್ತು, ಇನ್ನು ಕುತ್ಕೊಂಡೇ ಇರಬೇಕು, ಆ ಏಜ್ ನಲ್ಲಿರೋ ಸಮಸ್ಯೆ ತುಂಬಾ ಇರುತ್ತೆ, ಅಂತವ್ರಿಗೂ ಕೂಡ ಇದು ಇಫೆಕ್ಟ್ ಮಾಡಿದೆ. ಇನ್ನೇನು ಆಗೋದೇ ಇಲ್ಲ, ನನ್ ಮುಗೀತು, ಇನ್ನು ನಡಿಲಿಕ್ಕೆ ಆಗಲ್ಲ, ಮುಗೀತು ಅಂತ ಇದ್ದವರು ತುಂಬಾ ಜನ ಕೇಳಿದ್ ನಾನು, ಒಂಥರ ಮರುಜೀವ ಸಿಕ್ಕಿದೆ ನನ್ಗೆ ಅಂತ. ಈ ತರ ಎಲ್ಲ ಕೇಳಿದ್ದು ನಿಮ್ಗೆ ಏನ್ ಅನ್ಸುತ್ತೆ? ಮತ್ತೆ ನಿಮ್ ಪ್ರಾಡಕ್ಟ್ ಬಗ್ಗೆ ಅಂದ್ರೆ ಈ ತರ ಬೇರೆ ನಾವೀಗ ಬೇರೆ ಮೆಡಿಸನ್ ಎಲ್ಲ ಇದೆ, ಪೇನ್ ಕಿಲ್ಲರ್ ರೀತಿ ವರ್ಕ್ ಆಗುತ್ತೆ ನಮ್ಗೆ. ಆ ಪೇನ್ ಕಿಲ್ಲರ್ ಕೊಟ್ಟ ತಕ್ಷಣ ಆ ತಕ್ಷಣಕ್ಕೆ ನಮ್ಗೆ ನೋವು ಕಡಿಮೆ ಆಗುತ್ತೆ. ಎಲ್ರಿಗೂ ಗೊತ್ತಿಲ್ಲ, ಈಗ ಏನ್ ಮಾತ್ರೆ ಏನ್ ಕೊಟ್ಟಿದ್ದಾರೆ ಅಂದ ತಕ್ಷಣ ಅದು ಪೇನ್ ಕಡಿಮೆ ಮಾಡುತ್ತೆ, ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಆದ್ರೆ ನಿಮ್ ಪ್ರಾಡಕ್ಟ್ ತಕೊಂಡವ್ರು ಇಲ್ಲ, ನಾನು ಕುತ್ಕೊಂಡಿದ್ದವನು ಇವತ್ತು ನಡೀತಾ ಇದ್ದೇನೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೇಗ್ ಸರ್ ಇದು? ಅಂದ್ರೆ ನಾನು ಮತ್ತೆ ಹೇಳ್ತೇನೆ, ಪವಾಡ ಅಂತ ಹೇಗೆ ಅಂತ. ಅಂದ್ರೆ ಇದರಲ್ಲಿ ಈಗ ನಾವು ಯಾವುದೇ ಪೇನ್ ಕಿಲ್ಲರ್ ತಗೊಂಡಾಗ ನಮ್ಮಲ್ಲಿ 2 ಎನ್ಸೈಮ್ ಇರುತ್ತೆ, ಒಂದು COX-1, COX-2. COX-1 ನಮಗೆ ಬೇಕಿರುವಂತದ್ದು ಅಂತ ಹೇಳಿದ್ರೆ ನಮ್ಮ ಇನ್ನರ್ ಲೇಯರ್ ನ ಪ್ರೊಟೆಕ್ಟ್ ಮಾಡುವಂತದ್ದು COX-1. ಇನ್ನೊಂದು COX-2 ಇನ್ಫ್ಲಮೇಷನ್, ಯಾವುದೇ ನೋವು, ಬಾವು, ಕೀವು, ಇದಕ್ಕೆಲ್ಲ ಕಾರಣ ಆಗುವಂಥದ್ದು COX-2 ನಮಗೆ ಇನ್ಫಾರ್ಮ್ ಮಾಡಿರುತ್ತೆ. ಸೊ ಇವತ್ತುವರೆಗೆ ರಿಸರ್ಚ್ ಆಗಿರುವ ಪೈನ್ ಕಿಲ್ಲರ್ ಏನ್ ಮಾಡುತ್ತೆ ಅಂದ್ರೆ, 2 ಒಂದೇ ಫ್ಯಾಮಿಲಿಗೆ ಸೇರಿರೋದ್ರಿಂದ COX-2 ರಿಮೂವ್ ಮಾಡುತ್ತೆ. ಬಟ್ ನೋನಿ ಬಹಳ ಸೆಲೆಕ್ಟಿವ್, ಬಹಳ ಪವಾಡ ಮಾಡೋದು ಅದು ನೋನಿನೇ. ಅದು COX-2 ಜೊತೆಗೆ COX-1 ಎಂಕರೇಜ್ ಮಾಡುತ್ತೆ, COX-2 ಮಾತ್ರ ರಿಮೂವ್ ಮಾಡುತ್ತೆ. ಹಾಗಾಗಿ ಇದು ಪವಾಡ ಸದೃಶವಾಗಿ ಯಾವುದೇ ನೋವಿರಲಿ, ಯಾವುದೇ ಆರ್ಥರೈಟಿಸ್ ಇರಲಿ, ಯಾವುದೇ ತರಹದ ನೋವಿಗೆ ಇದು ಯಾವುದೇ ಏಜ್ ಲಿಮಿಟ್ ಇಲ್ಲದೆ ಅದ್ಭುತವಾಗಿ ಪವಾಡ ಸದೃಶವಾಗಿ ಕೆಲಸ ಮಾಡ್ತಾ ಇದೆ. ಜೊತೆಗೆ ಇದಕ್ಕೆ ಹಾಕಿರೋ ಬೇರೆ ಬೇರೆ ಗಿಡಮೂಲಿಕೆಗಳು, ಈಗ ಉದಾಹರಣೆಗೆ ರಾಸ್ನಾ ಅಂತ ಹೇಳಿ, ನಾನು ಆ ಗಿಡ ತೋರಿಸ್ತೇನೆ. ಆ ರಾಸ್ನಾ ಏನಂತ ಹೇಳಿದ್ರೆ ಶುಂಠಿ ರೀತಿಯಲ್ಲಿ ಅದರ ಗೆಡ್ಡೆ ಇರುತ್ತೆ. ಅದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತ ಬಹಳ ಅದ್ಭುತವಾಗಿ ನೋವು ನಿವಾರಣೆಗೆ ಸಂಬಂಧಿಸಿದಂತ ಒಂದು ಗಿಡಮೂಲಿಕೆ. ನಾವು ಈ ಕಾಂಪೋಸಿಷನ್ ಅಲ್ಲಿ ಮೇಜರ್ ಆಗಿ ಎಕರೆಗಟ್ಟಲೆ ಬೆಳೀತಾ ಇದ್ದೀವಿ, ಸಾವಯವ ಪದ್ಧತಿಯಲ್ಲಿ ಅದನ್ನೇ ಬಳಸ್ತಾ ಇದ್ದೀವಿ. ಹಾಗಾಗಿ ಇದು ಅಷ್ಟು ರಿಸಲ್ಟ್ ಬರಲಿಕ್ಕೆ, ಮತ್ತೆ ನೀರ್ಗುಂಡಿ ಬೇರೆ ಎಲ್ಲ ಏನು ಹರ್ಬ್ಸ್ ಬಳಸ್ತೀವಿ, ನಮ್ಮ ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತೆ ಅದೇ ರೀತಿಯಲ್ಲಿ ಬಳಸಿದ್ದೀವಿ, ಅದೇ ಗಿಡಮೂಲಿಕೆಗಳನ್ನ ಬಳಸಿದ್ದೀವಿ, ಆ ಪ್ರಮಾಣದಲ್ಲಿ ಬಳಸಿದ್ದೀವಿ. ಬಹಳ ಪವಾಡ ಸದೃಶವಾಗಿ ಕೆಲಸ ಮಾಡೋದು. ಈ ಜನರಲ್ಲಿ ಒಂದು ಮೈಂಡ್ ಸೆಟ್ ಇದೆ, ಆಯುರ್ವೇದಿಕ್ ಪ್ರಾಡಕ್ಟ್ ಅಂದ ತಕ್ಷಣ ಅದೊಂದು 50% ವರ್ಕ್ ಆಗ್ಬೋದು, ಒಂದು 60% ವರ್ಕ್ ಆಗ್ಬೋದು, ಬೇರೆ ಮೆಡಿಸಿನ್ ತರ ಅಷ್ಟು ಫಾಸ್ಟ್ ಆಗಿ ವರ್ಕ್ ಆಗಲ್ಲ ಅನ್ನೋ ತರ ನಮ್ ಮೈಂಡ್ ಅಲ್ಲಿ ಇದೆ, ಹೇಳೋದನ್ನು ಕೂಡ ನಾವು ಕೇಳಿದೀವಿ. ಬಟ್ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಒಂದು 90% ಸರಿ ಆಗ್ಬೇಕು, ಸ್ವಲ್ಪ ಸ್ಪೀಡಿ ಇದೀರಿ. ಹೇಗೆ ಇದು ಸಾಧ್ಯ ಅಂತ? ಆಯುರ್ವೇದಿಕ್ ಪ್ರಾಡಕ್ಟ್ ಸ್ವಲ್ಪ ಸ್ಲೋ ಅಂತ ನಮ್ಗೆಲ್ರಿಗೂ ಗೊತ್ತು, ಆದ್ರೆ ಇದು ಸ್ವಲ್ಪ ಬೇರೆ ಪ್ರಾಡಕ್ಟ್ಗೆಲ್ಲ ಹೋಲಿಸಿದ್ರೆ ಆದಷ್ಟು ಬೇಗ ಕ್ಯೂರ್ ಆಗುತ್ತೆ. ನಾನೆಲ್ಲ ಕೇಳಿದೀನಿ, 3 ತಿಂಗಳಿಗೆ ಎಲ್ಲ ಕುತ್ಕೊಂಡಿದ್ದವರೆಲ್ಲ ಎತ್ಕೊಂಡು ಹೋಗಿದ್ದೆಲ್ಲ ಇದೆ. ನಿಮ್ ಕಥೆನೂ ಇದೆ, ಅದರ ಬಗ್ಗೆ ಇದು ಹೇಗೆ ಸಾಧ್ಯ ಸರ್? ಅಂದ್ರೆ ನೀವು
ತಿಳಿದ ಹಾಗೆ ಆಯುರ್ವೇದ ಸ್ಲೋ ಅಂತ ಹೇಳಿದ್ರೆ, ಯಾಕೆಂದರೆ ಇದು ಬೇರೆ ಅಲೋಪತಿ ಥರ ತಕ್ಷಣ ಆ ಏನು ಎಲ್ಲಿ ಏನಾಗಿದೆ ಅದನ್ನು ಮಾತ್ರ ಕ್ಯೂರ್ ಮಾಡುವಂಥದ್ದು ಆಯುರ್ವೇದ ಅಲ್ವೇ ಅಲ್ಲ. ಹಾಗಾಗಿ ಇದನ್ನು ಪಂಚಮ ವೇದ ಅಂತ ಕರೆದಿದ್ದಾರೆ. ಇದಕ್ಕೆ ಸುಮಾರು 5,000 ವರ್ಷದ ಇತಿಹಾಸ ಕೂಡ ಇರುವಂಥದ್ದು. ಇದು ಏನಂದರೆ ನಮ್ಮ ಲೈಫ್ ಸ್ಟೈಲನ್ನೇ ಬದಲಾವಣೆ ಮಾಡುವಂಥದ್ದು, ನಮ್ಮ ಲೈಫ್ ಸೈನ್ಸಿಗೆ ಸಪೋರ್ಟ್ ಮಾಡುವಂಥದ್ದು. ಹಾಗಾಗಿ ಸ್ವಲ್ಪ ಮೂಲನ ಹುಡುಕಿ ಗುಣ ಮಾಡೋದ್ರಿಂದ ಅದರದ್ದೇ ಆದ ಸಮಯ ತಗೊಳುತ್ತೆ. ನಾವು ನೋವು ನಿವಾರಣೆಗೆ ಬೇಕಾಗಿರುವಂಥ ಎಲ್ಲ ಗಿಡಮೂಲಿಕೆಗಳನ್ನು ಆ ಪ್ರಮಾಣದಲ್ಲಿ ಬಳಸಿರೋದ್ರಿಂದ ಬಹಳ ಬೇಗ ರಿಸಲ್ಟ್ ಕೂಡ ಕೊಡ್ತಾ ಇದೆ. ಈಗ ಇದರ ಹಿಂದೆ ಒಂದು ಏನೋ ಕತೆ ಇರುತ್ತೆ. ನಾವೀಗ ಯಾವುದೇ ಒಂದು ಸಂಶೋಧನೆ ಆಗಲಿ ಏನೋ ಒಂದಾಗಲಿ ಅದರ ಹಿಂದೆ, ಈಗ ನೀವೊಂದು ಆರ್ಥೋ ಪ್ಲಸ್ ಅಂತ ಮಾಡಿದಿರಿ, ಅದರ ಹಿಂದೆ ಒಂದು ಕತೆ ಇರುತ್ತೆ. ನಾವು ಯಾವುದನ್ನು ಸಂಶೋಧನೆ ಮಾಡುವಾಗ ಯಾವುದೊಂದು ರೀಸನ್ಗೆ ಆಗಿರುತ್ತೆ. ಇದ್ರ ಹಿಂದೆ ಏನಾದರೂ ರೀಸನ್ ಇದೆಯಾ ಅಥವಾ ಕತೆ ಇದೆಯಾ? ಯಾಕೆ ನಿಮ್ಗೆ ಇದೊಂದು ಪ್ರಾಡಕ್ಟ್ ಮಾಡಬೇಕು ಅಂತ ಅನಿಸ್ತು, ಈ ತರ ಒಂದು ಮಾಡ್ಬೇಕಪ್ಪ? ಈಗೀಗ ಎಲ್ಲ ಇದೆ, ಎಲ್ರಿಗೂ ಕಾಲು ನೋವು. ಒಂದು ಕೆಲವು ವರ್ಷದ ಹಿಂದೆ ಹೋದಾಗ ಕಡಿಮೆ ಇತ್ತು, ಆದ್ರೂ ನಿಮ್ಗೆ ಇದೊಂದು ಪ್ರಾಡಕ್ಟ್ ನಾನು ಯಾಕೆ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ಸಿದ್ದು ಸರ್? ಅಂದ್ರೆ ಈಗ ನಾನು 2003-4 ಅಲ್ಲಿ ಮಲಗಿದ್ದು, ಆಮೇಲೆ ನೋನಿಂದ ಎದ್ದಿದ್ದು, ಇದೆಲ್ಲ ಗೊತ್ತಿರೋಂಥ ವಿಷಯ. ಅದು ನನಗೆ ಹೆಲ್ಪ್ ಆದಮೇಲೆ ಈ ಏನು ಲಕ್ಷಗಟ್ಟಲೆ ಜನರಿಗೆ ಆರೋಗ್ಯಕ್ಕೆ ಪೂರಕವಾಗಿ ನಮ್ಮ ನೋನಿ ಕೆಲಸ ಮಾಡ್ತು. ನಮಗೆ ಎರಡನೇ ಪ್ರಾಡಕ್ಟು ಮಧುಮೇಹ ಜಾಸ್ತಿ ಇರೋದು ಇವತ್ತು ನಮ್ಮ ದೇಶದಲ್ಲೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ರಾಜಧಾನಿ ಅಂತ ಇಂಡಿಯಾನ ಕರೀತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಒಂದು ಒಳ್ಳೆ ಔಷಧಿ ಬೇಕಂತ ಹೇಳಿ ನಮ್ಮ ರಿಸರ್ಚ್ ಟೀಮ್ ಜೊತೆಗೆ ಡಿಸ್ಕಷನ್ ಆದಾಗ ಸುಮಾರು 1.5 ವರ್ಷ ಸಮಯ ತಗೊಂಡಿದ್ರು. ಬಟ್ ಇವತ್ತು ಬಹಳ ಪಾಪ್ಯುಲರ್ ಪ್ರಾಡಕ್ಟ್ ನಮ್ದು ಅಮೃತ್ ನೋನಿ D+. ಸೊ ಅದ್ರ ನಂತರ ನನಗೆ ಆಗಿರೋದೇ ನೋವು. ನಾನು ನೋನಿಂದ ಎದ್ದು ಬಂದು ಏನು ಸಮಾಜಕ್ಕೆ ನೋನಿನ ಕೊಡ್ತಾ ಇದ್ವಿ ಬೇರೆ ಬೇರೆ ಇದರಿಂದ, ನೋವಿಗೆ ಅಂತಾನೆ ಒಂದು ಪ್ರಾಡಕ್ಟನ್ನು ಡೆವಲಪ್ ಮಾಡಬೇಕಂತ ಹೇಳಿ ಒಂದು ದಿವಸ ಒಂದು ಯೋಚನೆ ಬಂತು. ನಮ್ಮ ಟೀಮ್ ಜೊತೆಗೆ ಅದನ್ನು ಡಿಸ್ಕಷನ್ ಮಾಡಿದಾಗ ಖಂಡಿತ ಮಾಡ್ಬೋದು, ಅಂದರೆ ಇನ್ನೂ ಬೇಗ ರಿಸಲ್ಟ್ ಬರುವಾಗೆ. ನೋನಿನೇ ಭಾಳ ಬೇಗ ರಿಸಲ್ಟ್ ಕೊಡುತ್ತೆ, ಬಟ್ ನೋವನ್ನೇ ಟಾರ್ಗೆಟ್ ಮಾಡಿದಾಗ ಇನ್ನೂ ಚೆನ್ನಾಗಿ ರಿಸಲ್ಟನ್ನು ಬೇಗ ಕೊಡ್ಬೋದು ಅಂತೇಳಿ ಅದಕ್ಕೆ ಸಂಬಂಧಪಟ್ಟ ಗಿಡಮೂಲಿಕೆದ ಒಂದು ಕಾಂಪೋಸಿಷನ್ ಮಾಡಿ ಅಮೃತ್ ನೋನಿ ಆರ್ಥೋ ಪ್ಲಸ್ ಅಂತ ಹೇಳಿ ನಾವು ಅದನ್ನು ಪ್ರಾಡಕ್ಟನ್ನು ಮಾಡಿದ್ವಿ. ಮತ್ತು ಅದು ಹ್ಯೂಮನ್ ಟ್ರಯಲ್ಲು, ಅದರ ರಿಸರ್ಚು ಡೆವಲಪ್ಮೆಂಟ್ ಎಲ್ಲ ಅದರದ್ದೇ ಆದ ಸಮಯ ತಗೊಳ್ತು. ಇವತ್ತು ಒನ್ ಆಫ್ ದಿ ಪಾಪ್ಯುಲರ್ ಪ್ರಾಡಕ್ಟು. ಬಹಳ ಖುಷಿ ಇದೆ. ಇವತ್ತು ನಮ್ಮ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯದಿಂದ ಕೂಡ ನಮ್ಮ ಫ್ಯಾಕ್ಟ್ರಿಗೆ ಬಂದು ನನಗೆ ಧನ್ಯವಾದ ಹೇಳಿ ಹೋಗ್ತಾರೆ. ನನಗೆ ಎಷ್ಟೋ ಲಕ್ಷ ರೂಪಾಯಿ ಹೇಳಿದ್ರು ಚಿಪ್ ಚೇಂಜ್ ಮಾಡ್ಲಿಕ್ಕೆ. ಇವತ್ತು ನಿಮ್ಮ ಪ್ರಾಡಕ್ಟ್ ಕೇಳಬೇಕು ಸರ್, ಹೇಳಿ ಕೇಳಿದ್ದೀನಿ ಬೇರೆ ಬೇರೆ ಕಡೆ. ಈಗ ಅಂದ್ರೆ ತುಂಬಾ ನೋವಿದ್ದವ್ರು ನಿಮ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ದು ಹೋಗಿದವರು ಕೂಡ ಇದಾರೆ ಅನ್ನೋದು ಕೇಳಿದ್ದೇನೆ. ಎಲ್ಲೂ ಆಗಲ್ಲ, ಡಾಕ್ಟರ್ ಎಲ್ಲ ಹೇಳಿದ್ದಾರೆ ಆಪರೇಷನ್ ಮಾಡ್ಬೇಕು, ಮಾಡ್ಬೇಕು, ಆಪರೇಷನ್ ಇಲ್ಲದೆ ಇದು ಆಗೋದಿಲ್ಲ ಅನ್ನುವ ಸ್ಟೇಜ್ ಅಲ್ಲಿ ಇದ್ದವ್ರಿಗೂ ಕೂಡ ಆ ಚಿಪ್ಪಿದ ಕತೆ ನಾನು ಕೇಳಿದ್ದೀನಿ. ಅದೊಂದು ನಮ್ಮ ವೀಕ್ಷಕರಿಗೂ ಸ್ವಲ್ಪ ಅಂದ್ರೆ ಒಬ್ಬರಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಹೆಸರು ಬೇಡ, ತುಂಬಾ ಒಳ್ಳೆ ಸ್ಥಾನದಲ್ಲಿ ಇರೋರು, ಮೈಸೂರಿನವರು ಲೇಡಿ, ಅವರಿಗೆ ಚಿಪ್ ಚೇಂಜ್ ಮಾಡಬೇಕು ಅಂತ ಡಾಕ್ಟರ್ ಕೊಟೇಶನ್ ಒಂದೇನೋ 4 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದ್ರು. ಮಳೆಗಾಲದ ಸಮಯ ಬಂದಿದ್ರು. ಈ ಹೊರಗಡೆನೆ ಚೇರಲ್ಲಿ ಹಾಕಿದೆ, ಸ್ವಲ್ಪ ನೀರು ಇತ್ತು. ಬಂದವರು ಕಾಲ್ ಮುಟ್ಟಿ ನಮಸ್ಕಾರಕ್ಕೆ ಬಂದರು. ನಾನು ಹೇಳಿದೆ ದೇವ್ರಿಗೆ ನಮಸ್ಕಾರ ಮಾಡಿ, ಯಾಕಮ್ಮ ಏನು ಅಂತ. ದೊಡ್ಡ ಕಾರಲ್ಲೇ ಬಂದಿದ್ರು. ಅವಾಗ ಅವರೆಲ್ಲ ಕೂತ್ಕೊಂಡು ಹೇಳಿದ್ರು, ನಾನು 4 ವರ್ಷ ಆಗಿತ್ತು ಕೆಳಗೆ ಕೂತ್ಕೊಳಕ್ ಆಗ್ತಿರ್ಲಿಲ್ಲ, ನೋಡಿ ಹೀಗೆ ಕೆಳಗೆ ಕೂತ್ಕೋಬಹುದು ಅಂತ. ಅಲ್ಲಿ ಮಣ್ಣಿದೆ, ನೀರಿದೆ, ವೈಟ್ ಬಟ್ಟೆ ಹಾಕಿದ್ದಾರೆ, ಬಟ್ಟೆ ಕೊಳೆ ಆಗತ್ತೆ ಅಂತಾನು ಮನಸ್ಸಿಗೆ ಬರ್ತಾ ಇಲ್ಲ. ಅಂದ್ರೆ ಅಷ್ಟು ಅವರಿಗೆ ಅದು ಖುಷಿಯಾಗಿದೆ. ಅದು ನಿಮ್ಮ ಔಷಧಿಯಲ್ಲಿ ಹೀಗೆ ಕಡಿಮೆ ಆಯ್ತು ಅಂತ. ಈ ತರ ಹೇಳ್ತಾ ಹೋದ್ರೆ ನೂರಾರು ಉದಾಹರಣೆ ಇದೆ. ಎಲ್ಲೆಲ್ಲಿಂದ ಬಂದು ಧನ್ಯವಾದ ಹೇಳಿ ಹೋಗ್ತಾರೆ. ಬಹಳ ಖುಷಿ ಅನ್ಸುತ್ತೆ. ಎಲ್ರಿಗೂ ಭಯ ಆಗುತ್ತೆ ಈಗ ಸರ್ಜರಿ ಅಂದ ತಕ್ಷಣ. ನನ್ನ ಪ್ರಕಾರ ಇದು ಸರ್ಜರಿ ಇಲ್ದು ವರ್ಕ್ ಆಗುತ್ತೆ ಯಾವುದೇ ರೀತಿ. ಅವರಿಗೆ ಚಿಪ್ಪಿಗೆ ವರ್ಕ್ ಆಗಿದೆ ಅಂದ್ರೆ ಬೇರೆ ಬೇರೆ ಕಡೆ ನಮ್ಗೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಸರ್ಜರಿ ಅಂತ. ನಿಮ್ ಪ್ರಕಾರ ಇದು ಸರ್ಜರಿ ಹಂತಕ್ಕೆ ಹೋದವ್ರಿಗೂ ಕೂಡ ಹೆಲ್ಪ್ ಮಾಡುತ್ತೆ ಅಂದ್ರೆ ಯಾವುದೇ ಬಾವು ನೋವಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ಸವಕಳಿ ಇರುವಂತದ್ದು ಒಂದು ಆರ್ಥ್ರೈಟಿಸ್, ಆ ಸೌದಿರೋದೇನು ವಾಪಸ್ ಬರೋದಿಲ್ಲ, ಬಟ್ ಮ್ಯಾನೇಜ್ ಮಾಡ್ಕೊಂಡಿರ್ಲಿಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಮುಂದೆ ಸವಕಳಿ ಆಗದೆ ಹೋದಾಗೆ ತಡೆಗಟ್ಟುತ್ತೆ. ನೋವು ಇದ್ದು ಕೂಡ ಅದು ಇಲ್ಲದೆ ಇರೋ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೋಬಹುದು. ಯಾವುದೇ ವಯಸ್ಸಲ್ಲಿ ತುಂಬ ತೀವ್ರವಾಗಿ ನೋವು ಇದ್ರೂ ಕೂಡ. ಇನ್ನು ಸ್ಟಾರ್ಟಿಂಗಲ್ಲಿ ಅಥವಾ ಸಾಧಾರಣ ನೋವಿದ್ದಾಗ ಅದನ್ನು ಸಂಪೂರ್ಣವಾಗಿ ನಮ್ಮ ಪ್ರಾಡಕ್ಟಲ್ಲೇ ಕಡಿಮೆ ಆಗುತ್ತೆ. ತುಂಬ ವಯಸ್ಸು 97 ವರ್ಷದವರು ನಮ್ಮ ಶಿವಮೊಗ್ಗದವರೇ, 96ನೇ ವರ್ಷದಲ್ಲಿ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಅವ್ರೀಗ ನಡೀತಾ ಇದ್ದಾರೆ. ಈಗ ಮೊನ್ನೆ ಬಿದ್ದು ಸ್ವಲ್ಪ ಪೆಟ್ಟಾಗಿದೆ ಅಂತ, ಅದು ಬೇರೆ ವಿಷಯ. ಬಟ್ ಆರ್ಥ್ರೈಟಿಸ್ ಅಂತ ಅವ್ರಿಗೆ ನಮ್ಮ ಪ್ರಾಡಕ್ಟಲ್ಲಿ ಕಡಿಮೆ ಆಗಿದೆ, ಸಹಜವಾಗಿ ಕಡಿಮೆ ಆಗುತ್ತೆ. ಹಾಗೆ ಈಗ ಒಂದು ಆರ್ಥೋ ಅಂತ ಹೆಸರಿಟ್ಟಿದ್ದೀರಿ, ಅದರ ಹಿಂದೆ ಏನಾದರೂ ಇದೆಯಾ? ಅದು ಹೇಗೆ ಹೆಸರು ಉಟ್ಕೊಂಡಿದ್ದು ಹೇಗೆ ಅಂತ?
ಅರ್ಥ ಅಂತ ಹೇಳಿದ್ರೆ ಎಲ್ರಿಗೂ ಸಹಜವಾಗಿ ಜನಗಳಿಗೆ ಗೊತ್ತಾಗುತ್ತೆ ನೋವಿಗೆ ಅಂದ್ರೆ ಇದನ್ನು ತಗೊಳ್ಬೇಕನ್ನೋ ದೃಷ್ಟಿಯಲ್ಲಿ ಹಾಗೆ ಇಟ್ಟಿದ್ದು. ಮತ್ತೆ ನೋವನ್ನೇ ಟಾರ್ಗೆಟ್ ಮಾಡಿ ಅದನ್ನೇ ಕಡಿಮೆ ಮಾಡುವಂತ ಪ್ರಾಡಕ್ಟ್ ನಮ್ದು ಆಗ್ಬೇಕನ್ನೋ ಕನಸಿತ್ತು. ಅದು ಇವತ್ತು ನನಸಾಗಿದೆ. ಜನ ಅದನ್ನ ಮಾತಾಡ್ತಾ ಇದ್ದಾರೆ. ಯಾವ ಹಳ್ಳಿಯ ಒಂದು ಮೂಲೆಯ ಮೆಡಿಕಲ್ ಶಾಪಲ್ಲೂ ನಮ್ಮ ಪ್ರಾಡಕ್ಟ್ ಇದೆ ಅಂದ್ರೆ ಅಲ್ಲಿ ನಮ್ಮ ಗ್ರಾಹಕರು ಇದ್ದಾರೆ. ಪಬ್ಲಿಸಿಟಿ ಆಗ್ತಾ ಪಬ್ಲಿಸಿಟಿ ಇದೆ. ಆದ್ಮೇಲೆ ಮಂದಿ ಈ ತರ ಪರಿಹಾರ ಆಗಿದೆ, ಗುಣಮುಖ ಆಗಿದೆ, ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾರೆ. ಬೇರೆ ಪಬ್ಲಿಸಿಟಿಗಿಂತ ಯಾವ ಪ್ರಾಡಕ್ಟ್ ಗೆ ಮೌತ್ ಪಬ್ಲಿಸಿಟಿ ಸಿಗುತ್ತೆ, ಬೇಗ ಇದಾಗುತ್ತೆ. ನಿಮ್ಮ ಪ್ರಾಡಕ್ಟ್, ನಮ್ಮ ಕಂಪನಿ ಬೆಳೆದಿರೋದು ಬೆಳೀತಾ ಇರೋದು ಎರಡೂ ಕೂಡ ಜನರಿಂದಾನೆ. ಜನ ಒಪ್ಕೊಂಡಿದ್ದಾರೆ. ಇಷ್ಟೊಂದು ಲಕ್ಷ ಜನರಿಗೆ ಆರೋಗ್ಯ ಸಿಕ್ಕಿದೆ, ಅವರಿಗೆ ಸಮಾಧಾನ ತಂದಿದೆ. ಅದೇ ರೀತಿಯಲ್ಲಿ ನಾವು ಕೂಡ ನೈತಿಕವಾದ ಜವಾಬ್ದಾರಿನ ಹೊತ್ತು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಸರ್, ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಾಡಕ್ಟ್, ಮೆಡಿಸಿನ್ ಇರಲಿ, ಸೈಡ್ ಎಫೆಕ್ಟ್ಸ್ ಅನ್ನೋದು ಬಂದೇ ಬರುತ್ತೆ. ಈಗ ಎಲ್ಲರೂ ಕೂಡ ಯೋಚನೆ ಮಾಡ್ತಾರೆ ಯಾವುದೇ ಸೈಡ್ ಎಫೆಕ್ಟ್ಸ್ ಏನಿದೆ ಅಂತ. ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನೋದನ್ನ ನಾವು ಕೇಳಿದ್ದೇವೆ. ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ಸ್ ಬರುವಂತ ಸಾಧ್ಯತೆ ಇದೆಯಾ ಸರ್? ಹೇಗೆ ಸರ್? ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಯಾವುದೇ ಪ್ರಾಡಕ್ಟ್ ಅಲ್ಲಿ ಸೈಡ್ ಎಫೆಕ್ಟ್ ಇರಬಾರ್ದು ಅಂತ ಏನೂ ಇಲ್ಲ. ನಾವು ಅದಕ್ಕೆ ಇದನ್ನ ವೈಜ್ಞಾನಿಕವಾಗಿ ಹ್ಯೂಮನ್ ಟ್ರಯಲ್ ಮಾಡಿಸಿದೀವಿ, 3 ಆರ್ಥರೈಟಿಸ್ ಬಗ್ಗೆ. ಆ ಹ್ಯೂಮನ್ ಟ್ರಯಲ್ ಮಾಡಿದಾಗ ನಮಗೆ ಕಂಡು ಬಂದಿದ್ದೇನೆಂದ್ರೆ ಅವರ ಲೈಫ್ ಸ್ಟೈಲ್ ನೋವು ಕಡಿಮೆ ಆಗೋದ್ರ ಜೊತೆಗೆ ಅವರ ಲೈಫ್ ಸ್ಟೈಲ್ ಇಂಪ್ರೂವ್ ಆಗಿರುವಂತದ್ದು. ಮತ್ತೆ ಅವರಿಗೆ ಓವರ್ ಆಲ್ ಅಂತ ಹೇಳಿದ್ರೆ ಹಸಿವೆ, ನಿದ್ದೆ, ಮೋಷನ್, ಈ ವಿಷಯದಲ್ಲಿ ಕೂಡ ಈ ಪ್ರಾಡಕ್ಟ್ ಹೆಲ್ಪ್ ಮಾಡಿರುವಂತದ್ದು ಗಮನಕ್ಕೆ ಬಂದಿದೆ. ಜೊತೆಗೆ ಯಾವುದೇ ಸೈಡ್ ಎಫೆಕ್ಟ್ ಕಂಡು ಬಂದಿಲ್ಲ, ಸೈಂಟಿಫಿಕ್ ಆಗಿ ಕಂಡು ಬಂದಿಲ್ಲ. ನಾವು ಈಗ ಬಹಳ ಪ್ರೌಡ್ ಫೀಲಿಂಗ್ ಅಲ್ಲಿ ಹೇಳ್ಕೊಳ್ಬಹುದು ಇದರಲ್ಲಿ ಬಂದಿಲ್ಲ ಅಂತ, ಯಾಕಂದ್ರೆ ನಾವು ಆ ಸ್ಟಡಿನ ಹ್ಯೂಮನ್ ಟ್ರಯಲ್ ಮೂಲಕ ಮಾಡಿಸಿದೀವಿ. ಜೊತೆಗೆ ಈ ಗಿಡಮೂಲಿಕೆ ಆರಿಸುವಾಗ ಹಾಕುವ ಪ್ರಮಾಣ ಆರಿಸುವಾಗ ಬಹಳ ಮುಖ್ಯ. ನಾವು ಈಗೇನಂದ್ರೆ ಬೆಳೆಯೋದೆಲ್ಲ ಯಾವುದೇ ಕೆಮಿಕಲ್ ಹಾಕದೆ ಸಾವಯವ ಕ್ರಮದಲ್ಲಿ ನಾವು ಮತ್ತೆ ನಮ್ಮ ರೈತರ ಗ್ರೂಪ್ ಅಲ್ಲಿ ಬೆಳಿತೀವಿ. ಸೊ ಆ ಸೆಲೆಕ್ಷನ್ ಕೂಡ ಹಾಗೆ ಇರುತ್ತೆ, ಪ್ರಮಾಣ ಕೂಡ ನಿಗದಿತವಾಗಿರುತ್ತೆ. ಹಾಗಾಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಹಾಗಾದ್ರೆ ಒಂದು ಹೇಳ್ಬೋದು, ಸೈಡ್ ಎಫೆಕ್ಟ್ಸ್ ಇಲ್ಲ, ಸೈಡ್ ಬೆನಿಫಿಟ್ಸ್ ಇದೆ. ಖಂಡಿತ ಖಂಡಿತ. ಸರಿ ಸರ್, ನಾನು ಪ್ರಾಡಕ್ಟ್ ಬಗ್ಗೆ ಹೇಳಿದ್ರಿ, ಅರ್ಥದ ಬಗ್ಗೆ ಹೇಳಿದ್ರಿ. ಜನರಿಗೆ ನಂಬಿಕೆ ಬರ್ಬೇಕು ಇನ್ನೂ ಕೂಡ. ನೀವು ಹೇಗೆ ರೆಡಿ ಮಾಡ್ತೀರಿ? ಇದನ್ನು ಕುತೂಹಲ ಇರುತ್ತೆ, ಹೇಗೆ ರೆಡಿ ಮಾಡ್ತಾರೆ, ಕ್ವಾಲಿಟಿ ಹೇಗಿದೆ, ಫ್ಯಾಕ್ಟ್ರಿಯಲ್ಲಿ ಏನೆಲ್ಲ ಮಾಡ್ತಾರೆ, ಅದನ್ನೊಂದು ನೋಡ್ಬೇಕಂದ್ರೆ ಜನರಿಗೆ ಸಹಜವಾಗಿ ಕುತೂಹಲ ಇರುತ್ತೆ. ಅದನ್ನ ನಾವು ನೋಡ್ಬೋದಾ ಸರ್? ಹೇಗೆ? ಖಂಡಿತ, ಬನ್ನಿ ಫ್ಯಾಕ್ಟ್ರಿಗೆ ಹೋಗೋಣ, ತೋರಿಸ್ತೇನೆ ಬನ್ನಿ. ನಾವು ಫ್ಯಾಕ್ಟ್ರಿ ಒಳಗೆ ಯೂಶುವಲಿ ಯಾರನ್ನು ಕರ್ಕೊಂಡು ಹೋಗಲ್ಲ. ನೀವು ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ, ಮತ್ತೆ ಜನರಿಗೂ ತೋರಿಸ್ತಾ ಇದ್ದೀರಿ. ಹೌದಪ್ಪ, ಏನು ನಡೀತಾ ಇದೆ ಅನ್ನೋದನ್ನೇ ಹೇಳಿ ಬನ್ನಿ. ಜನರಿಗೆ ಒಂದು ನಂಬಿಕೆ ಬರಬೇಕು, ಯಾವ ತರ ಪ್ರಾಡಕ್ಟ್ ಆಗುತ್ತೆ, ಏನೆಲ್ಲ ಮಾಡ್ತೀರಿ. ಬನ್ನಿ ಹೋಗೋಣ. ತುಂಬಾ ಹೈಜೀನ್ ಮೇಂಟೈನ್ ಮಾಡ್ತೀವಿ. ಅದರಲ್ಲಿ ಡ್ರೆಸ್ ಕೋಡು ಮತ್ತೆ ಈ ಹೆಡ್ ನೆಟ್ ಇದೆಲ್ಲ ನಾವು ಕೂಡ ಹಾಕೊಳ್ಳೇಬೇಕಾಗುತ್ತೆ. ಬನ್ನಿ. ಹೈಜೀನ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಸರ್? ಹೌದು, ಮೆಡಿಸಿನ್ ಇಂಟೇಕ್ ಅಲ್ಲ. ಹೌದು ಹೌದು. ನಮ್ಮ ಔಷಧಿ ನಂಬಿ ಯಾವುದೋ ಮೂಲೆಯಲ್ಲಿ ಯಾರ್ಯಾರೋ ಗ್ರಾಹಕರು ತಗೊಳ್ತಿದ್ದಾರೆ. ಹೌದು. ಎಷ್ಟು 3 ಯೂನಿಟ್ ಇದೆ ಸರ್? 2 ಒಂದು ಈಗ ಹೋಗ್ತಾರೆ 2. 3 ಯೂನಿಟ್. ಹೌದು. ಇಂಡಸ್ಟ್ರಿ ಒಳಗೆ ಬರ್ತಾ ಇದ್ದೀವಿ. ಹಾಂ ಸರ್. ನಾನು ಪ್ರೊಡಕ್ಷನ್ ಬಗ್ಗೆ ಎಲ್ಲ ನಿಮಗೆ ತೋರಿಸ್ತೀನಿ. ಹಾಂ ಸರ್. ಇದೇನು ಸರ್ ಇದು? ಇದು ಬಾಯ್ಲರ್ ಆ್ಯಕ್ಚುಲಿ. ಓಕೆ. ಬಾಯ್ಲರಿಂದ ನಮಗೆ ಇಂಡೈರೆಕ್ಟ್ ಹೀಟಲ್ಲಿ ಸ್ಟೀಮ್ ಪಾಸ್ ಆಗುತ್ತೆ ಇಲ್ಲಿ. ಸೊ ನಾವು ಏನು ಪ್ರಾಡಕ್ಟ್ ಮಾಡ್ತೀವಿ ಮೊದಲೇ ಡಿಸೈಡ್ ಆಗಿರುತ್ತೆ. ಸೊ ಅದಕ್ಕೆ ನಾವು ಸುಮಾರು 80 ಭಾಗ ನೋನಿ, ಇನ್ನು ಉಳಿದಿದ್ದು ಆ ಪ್ರಾಡಕ್ಟಿಗೆ ಬೇಕಾಗಿರುವಂಥ ಗಿಡಮೂಲಿಕೆಗಳನ್ನ ಕೆಲವು 8 ಗಂಟೆ ನೆನೆಸ್ಬೇಕು, ಕೆಲವು 12 ಗಂಟೆ ನೆನೆಸ್ಬೇಕು. ಶಾಸ್ತ್ರ ಏನು ಹೇಳುತ್ತೆ ಆ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರ್ತೀವಿ. ಸೊ ಇದರಲ್ಲಿ ಹಾಕಿ ಇಂಡೈರೆಕ್ಟ್ ಹೀಟಲ್ಲಿ ಒಂದೇ ಪ್ರಮಾಣದಲ್ಲಿ ಅದು ಕುಗ್ಗಬೇಕು. ಕುಗ್ಗಿದಾಗ ಕಷಾಯ ರೂಪಕ್ಕೆ ಬಂದಾಗ ಫಿಲ್ಟರ್ ಸೆಕ್ಷನ್ಗೆ ಹೋಗುತ್ತೆ, ಫಿಲ್ಟರ್ ಆಗಿಬಿಟ್ಟು ಬ್ಯಾಚ್ ಟ್ಯಾಂಕಿಗೆ ಹೋಗುತ್ತೆ. ಸೊ ಅಲ್ಲಿಂದ ಬಾಟ್ಲಿಂಗ್ ಹಾಗೆ ಪ್ಯಾಕಿಂಗ್ ಯೂನಿಟ್ಗೆ ಹೋಗುತ್ತೆ. ಬಾಟ್ಲಿಂಗ್ ಯೂನಿಟ್ ಇಂದ ಕನ್ವೆ ಬೆಲ್ಟ್ ಅಲ್ಲಿ ಪ್ಯಾಕಿಂಗ್ ಸೆಕ್ಷನ್ಗೆ ಹೋಗುತ್ತೆ. ನಮ್ದು ಇಲ್ಲಿ ಪ್ರೊಡಕ್ಷನ್ ಆಗಿ ಬಾಟ್ಲ್ ಆಗಿ ಕ್ಯಾಪ್ ಆಗುವವರೆಗೂ ಕೂಡ ಇಲ್ಲಿ ಯಾರು ಅಲೋ ಇಲ್ಲ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟವ್ರು ಬಿಟ್ರೆ. ಕ್ಯಾಪ್ ಆದ್ಮೇಲೆ ಶೃಂಗಾರದ ಕೆಲಸ ಇದೆಯಲ್ಲ, ಪ್ಯಾಕಿಂಗ್ ಮಾಡುವಂಥದ್ದು, ಲೇಬಲ್ ಹಾಕುವಂಥದ್ದು, ಆ ಶ್ರಿಂಕ್ ಮಾಡುವಂಥದ್ದು. ಶ್ರಿಂಕ್ ಕೂಡ ಅಷ್ಟೇ, ಮುಂಚೆ ನಮ್ಮ ಇದನ್ನ ಡೂಪ್ಲಿಕೇಟ್ ಆಗೋದು ನೀವು ಗಮನಿಸಿದ್ರಿ. ಈಗ ನಾವು ಶ್ರಿಂಕ್ ಇನ್ಸರ್ಟ್ ಮಾಡ್ತಾ ಇದೀವಿ, ಕಾಪಿ ಮಾಡ್ಲಿಕ್ಕೆ ಆಗೋದಿಲ್ಲ. ವಿಶೇಷತೆ ನೋಟ್ ಇದ್ದಾಗೆ ಅದು ತುಂಬಾ ಬಲ್ಕಲ್ಲಿ ಮಾಡಬೇಕು, ಅದರದ್ದೇ ಆದ ರೀತಿ ಇರುತ್ತೆ. ಹಾಗಾಗಿ ಅದು ಅಷ್ಟು ಸುಲಭದಲ್ಲಿ ಕಾಪಿ ಮಾಡ್ಲಿಕ್ಕೆ ಆಗಲ್ಲ. ಪ್ರಾಡಕ್ಟ್ ತುಂಬಾ ಜನಪ್ರಿಯ ಆಯ್ತು, ಫೇಕ್ ಪ್ರಾಡಕ್ಟ್ ಬಂದೇ ಬರುತ್ತೆ ಅಲ್ವಾ, ಹಾಗೆ ಹಾಗೆ ಆಗುತ್ತೆ. ಅಲ್ಲಿಂದ ನಾವು ಪ್ಯಾಕಿಂಗ್ ಸೆಕ್ಷನ್ಗೆ ಹೋಗಿ ಪ್ಯಾಕ್ ಎಲ್ಲ ಆದ್ಮೇಲೆ ಬ್ಯಾಚ್ ನಂಬರು ಅದೆಲ್ಲ ಪ್ರಿಂಟ್ ಆಗಿ ಪ್ಯಾಕ್ ಆಗುತ್ತೆ. ನೆಕ್ಸ್ಟ್ ಗೋಡೌನಿಗೆ ಹೋಗುತ್ತೆ, ಸ್ಟಾಕ್ ಯಾರ್ಡಿಗೆ. ಸ್ಟಾಕ್ ಯಾರ್ಡಿಂದ ಲೋಡ್ ಆಗುತ್ತೆ, ಆರ್ಡರ್ ಇದ್ದಾಗೆ ಲೋಡ್ ಆಗುತ್ತೆ.
ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬೋದು, ಭಾರತದಾದ್ಯಂತ ಮೂಲೆ ಮೂಲೆಯಲ್ಲೂ ನಮ್ಮ ಪ್ರಾಡಕ್ಟ್ ಲಭ್ಯ ಇದೆ. ಈಗ ವಿದೇಶದಿಂದನೂ ಬೇಡಿಕೆ ಬರ್ತಾ ಇದೆ, ತುಂಬಾ ದೇಶಗಳಿಂದ ಎಂಕ್ವೈರಿ ಇದೆ. 2 ಸ್ಟವ್ ಇಟ್ಕೊಂಡು, ಹೌದು, ಒಂದು ಸ್ಟವ್ 2 ಪಾತ್ರೆ ಪ್ರಾರಂಭ ಮಾಡಿದ್ದು. ಕಲ್ಪನೆ ಇರಲಿಲ್ಲ ಈ ತರ ಒಂದು ಕಂಪನಿ ಆಗುತ್ತೆ ಅಂತ ಹೇಳಿ. ಇವತ್ತು ಸಾವಿರಾರು ಜನರ ಉದ್ಯೋಗಕ್ಕೆ ಸೃಷ್ಟಿಗೆ ಕಾರಣ ಆಗಿದೆ. ಲಕ್ಷಾಂತರ ಜನರ ಸಂತೃಪ್ತ ಗ್ರಾಹಕರ ಒಂದು ಶುಭ ಹಾರೈಕೆಯಿಂದ ನಮ್ಮ ಕಂಪನಿ ಈ ತರ ಬೆಳೆದಿದೆ. ಕಾರಣ ಏನ್ ಕೇಳಿದ್ರೆ ಕ್ವಾಲಿಟಿ ಖಂಡಿತ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ನಾನು ಕೇಳಿದ್ದೇನೆ ಕೆಲವು ಕಡೆ, ನೀವು ಲ್ಯಾಬ್ ಇದೆ, ಆ ಲ್ಯಾಬ್ನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ, ಅಲ್ಲಿ ಏನೆಲ್ಲ ಆಗುತ್ತೆ ಲ್ಯಾಬ್ನಲ್ಲಿ ನೀವು ಯಾವ ಥರ ಟೆಸ್ಟ್ ಮಾಡ್ತೀರಿ ಅದನ್ನು ತೋರಿಸ್ಬೋದಾ ಸರ್? ಬನ್ನಿ ಲ್ಯಾಬ್ಗೆ ಹೋಗೋಣ. ಲ್ಯಾಬಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಟೆಸ್ಟ್ ಮಾಡ್ತೀರಿ, ಯಾವುದನ್ನು ಕೂಡ ಕ್ವಾಲಿಟಿ ಬಗ್ಗೆ ಒಂದು ಕಾಂಪ್ರಮೈಸ್ ಆಗೋದಿಲ್ಲ ಸರ್. ಲ್ಯಾಬಲ್ಲಿ ಯಾವ ಥರ ಎಲ್ಲ ಈಗ ಕೆಲಸ ಎಲ್ಲ ಹೇಗೆ ಆಗುತ್ತೆ ಎಲ್ಲ ಕೂಡ ಇಂಪಾರ್ಟೆಂಟ್. ಈಗ ಒಂದು ಲ್ಯಾಬಲ್ಲೇ ತೋರಿಸ್ತೀನಿ. ಎರಡನೇದು ನಾವು ಗಮನ ಕೊಡ್ಲಿಕ್ಕೆ ಸರ್, ನಮಗೆ ನಮ್ಮ ಒಂದು ಇದನ್ನ ನೋಡಿಬಿಟ್ಟು ಗ್ರಾಹಕರು ಒಂದು ನಂಬಿಕೆ ಮೇಲೆ ತಗೊಳ್ತಾರೆ. ಅದಕ್ಕೆ ಎಲ್ಲೂ ತೊಂದರೆ ಆಗಬಾರ್ದು. ಮತ್ತೆ ನಮಗೂ ಕೂಡ ಅದು ಬಹಳ ಖುಷಿ ಇದೆ. ನಾವು ಕೊಡುವ ಪ್ರಾಡಕ್ಟ್ ಅಷ್ಟು ಉತ್ಕೃಷ್ಟ ದರ್ಜೆಯಲ್ಲಿ ಇರಬೇಕು ಅಂತ, ಅದಕ್ಕೆ ಸರಿಸಮವಾಗಿದ್ದು ಇನ್ನೆಲ್ಲೂ ಇರಬಾರದು ಅಂತ. ಹಾಗಾಗಿ ಪ್ರತಿ ಹಂತದಲ್ಲೂ ಲ್ಯಾಬ್ ಟೆಸ್ಟ್ ಮಾಡ್ತೀವಿ, ಪ್ರತಿ ಹಂತದಲ್ಲೂ ಅಷ್ಟು ನಾವು ಗಮನ ಕೊಡ್ತಾ ಇದ್ದೀವಿ. ಓಕೆ ಸರ್. ನಮ್ಮ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್. ನಾವು ಸುಮಾರು 120 ತರ ಬೇರೆ ಬೇರೆ ಗಿಡಮೂಲಿಕೆಗಳನ್ನ ಬೇರೆ ಬೇರೆ ಪ್ರಾಡಕ್ಟಿಗೆ ಬಳಸ್ತೀವಿ. ಹಾಗೆ ಬೇರೆ ಬೇರೆ ಆಯಿಲ್ಗಳು, ನಮ್ಮ ಹೇರ್ ಆಯಿಲ್, ಪೇನ್ ಆಯಿಲ್ಗಳು ಕೂಡ ಬಳಸ್ತೀವಿ. ನಾವು ಈ ಕ್ವಾಲಿಟಿಗೆ ಗಮನ ಕೊಡೋದು ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, ಈ ಉದಾಹರಣೆ ಇದು ಸಪ್ತಚಕ್ರ. ಇದು ರೈತರು ಬೆಳೆದ ತಂದ ತಕ್ಷಣ ನೋಡಿ, ಇದು 7 ಚಕ್ರಗಳು ಕೂಡ ಇರುತ್ತೆ, ನೀವು ಗಮನಿಸಿದ್ರೆ. ಹೌದು, ಇದು ಬಂದ ಮೇಲೆ ಈ ಕೋರ್ಸ್ ಪೌಡರ್ ಸಪ್ಲೈ ಮಾಡೋರೇ ಇದ್ದಾರೆ ಈ ತರ ಫಾರ್ಮಾ ಇಂಡಸ್ಟ್ರೀಸ್ಗೆ. ನಾವು ಈ ಪೌಡರ್ ನಾವು ತಗೊಳ್ಳಲ್ಲ, ನಾವು ಈ ನೈಜವಾಗಿ ಬೆಳೆದಿರೋಂಥ ಬೇರೆನೇ ತಗೊಳ್ತೀವಿ. ತಗೊಂಡು ನಮ್ಮ ಪಲ್ವರೈಸ್ ಅಲ್ಲಿ ನಾವು ಮಾಡ್ಕೊಳ್ತೀವಿ. ಅಂದ್ರೆ ನಮಗ್ ಗ್ಯಾರಂಟಿ ಇರುತ್ತೆ ಇದರದ್ದೇ ಪೌಡರ್ ಅಂತ. ಯಾಕಂದ್ರೆ ಸಣ್ಣ ಪ್ರಮಾಣದಲ್ಲಿ ಬೇರೆ ಏನಾದ್ರು ವುಡ್ ಮಿಕ್ಸ್ ಆದ್ರೆ, ಇದೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತಲ್ಲ, ಮಿಕ್ಸ್ ಆದ್ರೆ ನಮ್ಗೆ ಗಮನ ಗೊತ್ತಾಗಲ್ಲ. ಇದಾದ್ರೆ ನಾವು ನೋಡಿ ತಗೋಬಹುದು. ಹಾಗಾಗಿ ಅಲ್ಲಿವರೆಗೆ ನಾವು ಇಲ್ಲಿ ನಮ್ಮ ಪಲ್ವರೈಸರ್ ರೂಮ್ ಅಲ್ಲೇ ನಾವು ಅದು ಪೌಡರ್ ಮಾಡ್ಕೊಳ್ತೀವಿ. ಕೋರ್ಸ್ ಪೌಡರ್ ಅಥವಾ ಸ್ಲೈಸ್ ಏನ್ ಬೇಕಾದ್ರೂ ಮಾಡ್ಕೊಳ್ತೀವಿ. ಮತ್ತೆ ಲ್ಯಾಬಿಗೆ ಬರುತ್ತೆ. ಇನ್ನು ಲ್ಯಾಬ್ ಬಗ್ಗೆ ನಮ್ಮ ಕ್ವಾಲಿಟಿ ಕಂಟ್ರೋಲ್ ಟೀಮ್ ಅವರು ಹೇಳ್ತಾರೆ. ಸರ್, ಈಗ ನೀವೇನು ನೋಡ್ತಾ ಇದ್ದೀರಾ, ಇದನ್ನ ನಾವು ರಾ ಮೆಟೀರಿಯಲ್ ಟೆಸ್ಟಿಂಗ್ ಏರಿಯಾ ಅಂತ ಕರಿತೀವಿ. ಈ ಎಕ್ವಿಪ್ಮೆಂಟ್ ಬಂದ್ಬಿಟ್ಟು ರೋಟರಿ ಶೇಕರ್ ಅಂತ ಕರಿತಾ ಹೋಗ್ತಾರೆ. ಸೊ ನಾವಲ್ಲಿ ತರಿಸಿರೋ ಗಿಡಮೂಲಿಕೆಗಳನ್ನ ನಾವು ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಇದನ್ನ ನೀವು ನೋಡ್ತಿರೋದೇನಂದ್ರೆ, ನೀರಲ್ಲಿ ಎಷ್ಟು ಮಟ್ಟಿಗೆ ಅದು ಕರಗ್ಬಿಟ್ಟು ಅದ್ರ ಅಂಶನ ಬಿಟ್ಕೊಳ್ತಾ ಹೋಗಿ ಅದ್ರ ಔಷಧೀಯ ಗುಣಗಳು ನಮಗೆ ಎಷ್ಟು ಮಟ್ಟಿಗೆ ಬದುಕುತ್ತಾ ಹೋಗುತ್ತೆ ಅಂತ ನಾವು ನೋಡ್ಬೋದು. ಇದು ನೆಕ್ಸ್ಟ್ ಬಂದ್ಬಿಟ್ಟು ವಾಟರ್ ಲೆವೆಲ್ ಅಂತ ಕರಿತೀವಿ. ಇದರಲ್ಲಿ ನಾವು ಏನಂದ್ರೆ ತೇವಾಂಶ, ಮಾಯಿಶ್ಚರ್ ಕಂಟೆಂಟ್, ಎಷ್ಟು ಮಾಯಿಶ್ಚರ್ ಕಂಟೆಂಟ್ ಇದೆ, ಅದ್ರದ್ದು ಶೆಲ್ಫ್ ಲೈಫ್ ಎಷ್ಟು ದಿನ ನಾವು ಇಡ್ಬೋದು ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿತಾ ಹೋಗ್ತೀವಿ. ಸೊ 105 ಡಿಗ್ರಿ ನಾವು ಇದನ್ನ ಇಟ್ಬಿಟ್ಟು ನಾವು ಟೆಸ್ಟ್ಗಳನ್ನ ಮಾಡ್ಕೊತಾ ಹೋಗ್ತೀವಿ. ಓಕೆ. ಈಗ ಪ್ರತಿಯೊಂದಕ್ಕೆ ಬಂದ ರಾ ಮೆಟೀರಿಯಲ್ ಪ್ರತಿಯೊಂದು ಇದೇ ತರ ಹೋಗುತ್ತೆ? ಹಾ ಸರ್, ಪ್ರತಿಯೊಂದು ಗಿಡಮೂಲಿಕೆಗಳನ್ನು ನಾವು ಇದೇ ಲೈನ್ ಅಲ್ಲಿ ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಓಕೆ. ಇದನ್ನ ನಾವು ಮಫಲ್ ಫರ್ನೇಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದರಲ್ಲಿ 450 ಡಿಗ್ರಿ ನಾವು ಟೆಂಪರೇಚರ್ ನ ಮೇಂಟೈನ್ ಮಾಡ್ಬಿಟ್ಟು, ಸೊ ಬಂದಿರುವಂತ ಗಿಡಮೂಲಿಕೆಗಳಲ್ಲಿ ಬೇರೆ ಏನಾದರೂ ರಾಸಾಯನಿಕ ಅಂಶಗಳನ್ನು ಹಾಕಿದ್ರೆ ಅಂತ, ಸೊ ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಮ್, ಕ್ಯಾಲ್ಸಿಯಮ್, ಸೊ ಆ ತರ ಏನಾದರೂ ಅಡಲ್ಟ್ರೇಷನ್ ಆಗಿದೆಯಾ ಅನ್ನೋದನ್ನ ನಾವಿಲ್ಲಿ ಕಂಡಿಡ್ಕೊತಾ ಹೋಗ್ಬೋದು. ಸೊ ಇಲ್ಲಿ ನೀವೇನ್ ನೋಡ್ತಾ ಇದೀರಾ, ಇದು ಬಂದ್ಬಿಟ್ಟು ರಾ ಮೆಟೀರಿಯಲ್ ಟೆಸ್ಟಿಂಗ್ ಏರಿಯಾ. ಸೊ ಇಲ್ಲಿ ನಾವು ಯೂಸ್ ಮಾಡ್ಕೊಂಡು ಪ್ರತಿಯೊಂದು ಕ್ವಾಲಿಟಿ ಅಪ್ರೂವಲ್ ಆದ್ಮೇಲೆ ನಾವು ನೆಕ್ಸ್ಟ್ ಪ್ರೊಡಕ್ಷನ್ ಕಳಿಸ್ಕೊಡ್ತೀವಿ. ಸೊ ನೆಕ್ಸ್ಟ್ ಫಿನಿಶ್ಡ್ ಪ್ರಾಡಕ್ಟ್ ನ ನಾವು ಒಳಗಡೆ ಟೆಸ್ಟ್ ಮಾಡ್ಕೊತೀವಿ. ಓಕೆ. ಪರ್ಟಿಕ್ಯುಲರ್ ಆಗಿ ಪ್ಯೂರಿಟಿ ಚೆಕ್ ಮಾಡ್ತೀರಿ ಇಲ್ಲೆಲ್ಲ? ಇಲ್ಲಿಂದ ನೆಕ್ಸ್ಟ್ ಮೇಡಮ್ ಸರ್, ನೆಕ್ಸ್ಟ್ ಫಿನಿಶ್ಡ್ ಪ್ರಾಡಕ್ಟ್. ಸೊ ನಾವು ಇಲ್ಲಿಂದ ಅಪ್ರೂವಲ್ ಮಾಡಿದ್ದು ಪ್ರೊಡಕ್ಷನ್ ಯೂಸ್ ಮಾಡ್ಕೊಂಡು ಫಿನಿಶ್ಡ್ ಪ್ರಾಡಕ್ಟ್ ಬರ್ತಾ ಹೋಗುತ್ತೆ. ಲೈಕ್ ಸಿರಪ್ ಕಂಟೆಂಟ್ ಅದಿರುತ್ತೆ, ಅದನ್ನ ನಾವಿಲ್ಲಿ ಟೆಸ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ. ಇಲ್ಲಿ ಯಾವ ತರ ಎಲ್ಲ ಈಗ ಪ್ರೊಸೀಜರ್ ಮಾಡ್ತೀರಿ? ಅಲ್ಲಿ ಆಯ್ತು, ಈಗ ಪ್ಯೂರಿಟಿ ಎಲ್ಲ ಚೆಕ್ ಮಾಡಿದ್ರು, ಅದ ನಂತರ ಇಲ್ಲಿ ಯಾವ ತರ ಆಗುತ್ತೆ ಮೇಡಮ್? ಯಾವ ಎಲ್ಲ ಟೆಸ್ಟ್ ನಡೆಯುತ್ತೆ? ನಿಮಗೆ ಹೇಳಿದ್ರು ಫಿನಿಶ್ಡ್ ಮತ್ತೆ ಮೆಟೀರಿಯಲ್ಸ್ ಗೆ ಏನ್ ತರ ಟೆಸ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಫಿನಿಶ್ಡ್ ಗೂಡ್ಸ್ ಗೆ ಯಾವ ತರ ಟೆಸ್ಟ್ ಮಾಡ್ತೀವಿ? ಈಗ ಅಲ್ಲಿ ಬರುವಾಗ ಆ ತರ ಸಿರಪ್ ತರ ಬರುತ್ತಾ? ಸೊ ನಮ್ದ್ರಲ್ಲಿ ಹೇಗೆ ಅಂತ ಹೇಳಿದ್ರೆ, ಲೈಕ್ ಸಿರಪ್ಸ್ ಗೆ ಟೆಸ್ಟ್ ಮಾಡ್ಕೊಳ್ತಾ ಹೋಗುವಂತದ್ದು, ಆಗಿರುವಂತ ಸಿರಪ್ಸ್ ಗೆ. ಇಲ್ಲಿ ನೀವು ನೋಡ್ತಾ ಇರುವಂತದ್ದು ವಿಸ್ಕಾಸಿಟಿ ಅಂತ ಹೇಳ್ತಾ ಹೋಗ್ತಾರೆ. ಸೊ ಲಿಕ್ವಿಡ್ ಎಷ್ಟು ವಿಸ್ಕಸ್ ಆಗಿದೆ ಅಂತ ಹೇಳ್ಬಿಟ್ಟು ರೇಟ್ ಪರ್ ml ಮೇಲೆ ನೋಡ್ಕೊಳ್ತಾ ಹೋಗ್ತೀವಿ. ಸೊ ಅದೇ ತರ ನಿಮಗೆ ಇಲ್ಲಿ ನೋಡ್ತಾ ಇರುವಂತದ್ದು pH ನೋಡ್ಕೊಳ್ತಾ ಹೋಗ್ತೀವಿ. ನಮ್ಮ ಪ್ರಾಡಕ್ಟ್ ಗೆ ಶೆಲ್ಫ್ ಲೈಫ್ ಅಂತ ಕೊಡ್ಕೊಳ್ತಾ ಹೋಗ್ತೀವಿ. ಸೊ ಶೆಲ್ಫ್ ಲೈಫ್ ನ ಡಿಟರ್ಮಿನೇಷನ್ ಮಾಡುವಂತ ಟೆಸ್ಟ್ pH ಅಂತ ಹೇಳಿ ಕರಿತಾ ಹೋಗ್ತಾರೆ.
ಸೊ ಇಲ್ಲಿ ನೀವು ನೋಡುವಂಥದ್ದು ವೆಯ್ಟ್ ಪರ್ ಎಮ್ ಎಲ್ ಅಂತ ಹೇಳ್ಬಿಟ್ಟು, ಸೊ 1 ml ನಲ್ಲಿ ಎಷ್ಟು ವೆಯ್ಟ್ ಇರುತ್ತೆ ಅಂತ ಹೇಳಿ ನೋಡ್ಕೊಳ್ತಾ ಹೋಗ್ತೀವಿ. ಅದೇ ರೀತಿ ನೀವು ಇಲ್ಲಿ ನೋಡುವಂಥದ್ದು ಲೈಕ್ ಶುಗರ್ ನ ಟೆಸ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಟೋಟಲ್ ಕಾರ್ಬೋಹೈಡ್ರೇಟ್ ಟೆಸ್ಟ್ ಅಂತ ಮಾಡ್ಕೊಳ್ತಾ ಏನಿದು ಶುಗರ್ ಅಂದ್ರೆ? ಸೊ ಶುಗರ್ಸ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತಾರೆ ಸರ್. ಟೋಟಲ್ ಕಾರ್ಬೋಹೈಡ್ರೇಟ್ ಎಷ್ಟು ಇರುತ್ತೆ? ಆಡೆಡ್ ಶುಗರ್ ಏನಲ್ಲ? ಇಲ್ಲ ಸರ್, ಆಡೆಡ್ ಶುಗರ್ಸ್ ಎಲ್ಲ ಯಾವುದು ಇರಲ್ಲ. ಹರ್ಬ್ಸ್ ನಲ್ಲಿ ನ್ಯಾಚುರಲ್ ಆಗಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ಅದನ್ನ ಟೆಸ್ಟ್ ಮಾಡ್ಕೊಳ್ತಾ ಹೋಗ್ತೀವಿ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ನೋಡುವಂಥದ್ದು ಸ್ಟೆಬಿಲಿಟಿ. ಸೊ ಒಂದು ನಮ್ಮ ಸಿರಪ್ಪಿಗೆ ಎಷ್ಟು ಸ್ಟೆಬಿಲಿಟಿ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋ ಟೆಸ್ಟ್ ಇದು. ಸೊ ಇಲ್ಲಿ ನಿಮಗೆ ರಿಪೋರ್ಟ್ ಜನರೇಷನ್ ಅಲ್ಲಿ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಟೆಸ್ಟ್ ಆದ್ಮೇಲೆ ರಿಪೋರ್ಟ್ ಜನರೇಷನ್ ಆಗುತ್ತೆ. ರಿಪೋರ್ಟ್ ಜನರೇಷನ್ ಆದ್ಮೇಲೆ ನಾವು ಅಪ್ರೂವಲ್ ಕೊಡ್ಕೊಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಅಲ್ಲಿಂದ ಪ್ರೊಸೀಜರ್ ನೀವು ಅಪ್ರೂವ್ ಕೊಟ್ರೆ ಮಾತ್ರ ಹಾ ಸರ್, ನಾವು ಇಲ್ಲಿಂದ ಹೋಗುತ್ತೆ. ಕೊಟ್ರೆ ಮಾತ್ರ ನೆಕ್ಸ್ಟ್ ಲೈಕ್ ಮಾರ್ಕೆಟಿಗೆ ಕೆಲವೊಂದ್ಸಲ ರಿಜೆಕ್ಟ್ ಆಗುವಂತದ್ದು ಏನಾದ್ರೂ ಇದೆಯಾ? ಆಗುತ್ತೆ ಸರ್, ಕೆಲವೊಂದ್ಸಲ ಆಗುತ್ತೆ. ಬಟ್ ಇಲ್ಲಿವರೆಗೂ ಆ ಪ್ರಮೇಯ ನಮಗೆ ಯಾವ್ದು ಬಂದಿಲ್ಲ. ಬಿಕಾಸ್ ನಮ್ದ್ರಲ್ಲಿ ಸರ್ಟನ್ ಚೆಕ್ ಪಾಯಿಂಟ್ಸ್ ಅಂತ ಇರುತ್ತೆ. ಅಲ್ಲಿವರೆಗೂ ಕೂಡ ನಾವು ಎವ್ರಿ ಟೈಮ್ ಕ್ವಾಲಿಟಿ ಚೆಕಿಂಗ್ ಆಗುವಂತದ್ರಿಂದ ಸೊ ಇಲ್ಲಿವರೆಗೂ ಯಾವ ತರ ಪ್ರಮೇಯ ಯಾವ್ದು ಬಂದಿಲ್ಲ. ನೀವು ಅಪ್ರೂವ್ ಕೊಡ್ಲಿಲ್ಲ ಅಂದ್ರೆ ಇಲ್ಲಿಂದ ಆ ಕಡೆ ಹೋಗಲ್ಲ. ಇಲ್ಲಿಂದ ಅಪ್ರೂವಲ್ ಆದ್ರೆ ಮಾತ್ರ ನೆಕ್ಸ್ಟ್ ಫ್ಲೋ ಹೋಗ್ತಾ ಹೋಗುತ್ತೆ, ಇಲ್ಲ ಅಂದ್ರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಸರ್, ಈಗ ನೋಡಿದೆ ನಾನು ಏನೆಲ್ಲ ಟೆಸ್ಟ್ ಮಾಡ್ತಾರೆ. ನನಗೊಂದು ಕುತೂಹಲ ಏನಂದರೆ, ಇರುತ್ತೆ ಎಲ್ಲ ಕಡೆ ಒಂದು ಲ್ಯಾಬ್ ಇರುತ್ತೆ, ಆದರೆ ನೀವು ಪ್ರತಿಯೊಂದು ಸಲ ರಾ ಮೆಟೀರಿಯಲ್ ಬಂದಾಗಲೂ ಕೂಡ ಟೆಸ್ಟ್ ಮಾಡ್ತೀರಾ? ಹೇಗೆ ಪ್ರತಿಯೊಂದು ಸಲ ಬಂದಾಗಲೂ ಪ್ರತಿಯೊಂದು ರಾ ಮೆಟೀರಿಯಲ್ ಕೂಡ ಹೌದು, ನಾವೀಗ ಒಬ್ಬರಿಂದನೇ ಬಂದರೂ ಕೂಡ ಇವತ್ತು ಬಂತು, ಮುಂದಿನ ವಾರ ಬಂತು, ನೆಕ್ಸ್ಟ್ ವೀಕ್ ಯಾವಾಗಲೇ ಬರಲಿ, ಬಂದ ತಕ್ಷಣ ನಮ್ಮ ಗಿಡಮೂಲಿಕೆಗಳು ಇಲ್ಲಿ ಬಂದು ಇವರ ಅಪ್ರೂವಲ್ ಸಿಕ್ಕಿದ್ರೆ ಮಾತ್ರ ಅವರಿಗೆ ಪೇಮೆಂಟು ಆಗುತ್ತೆ, ನಮ್ಮ ಪ್ರೊಡಕ್ಷನಿಗೂ ಹೋಗುತ್ತೆ. ಅಲ್ಲ ಸರ್, ಅದು ಕಾಸ್ಟ್ ಎಲ್ಲ ಹೆಚ್ಚಾಗುತ್ತೆ. ಪ್ರತಿಯೊಂದು ಸಲ ಬಂದಾಗ ಟೆಸ್ಟ್ ಮಾಡೋದು ನಿಮ್ಗೆ ಅದೇ ಬರೋದು ಅಂತ ನಿಮ್ಗೆ ಗೊತ್ತು. ನೀವು ಒಂದು ಒಬ್ಬರಿಂದ ತಗೊಳ್ತೀರಿ ಅಂದರೆ ಅದೇ ಥರ ಬರುತ್ತೆ ಪ್ರತಿದಿನ. ಯಾಕೆ ಪದೇ ಪದೇ ಚೆಕ್ ಮಾಡಬೇಕು? ಈಗ ಅಲ್ಲಿಗೆ ಚೆಕ್ ಮಾಡೋದೆಲ್ಲ ಕಾಸ್ಟ್ ಉಳಿಯುತ್ತೆ. ಅದನ್ನು ಉಳಿಸಿ ಪ್ರಾಡಕ್ಟ್ ರೇಟ್ ಸಹ ಕಡಿಮೆ ಮಾಡಬಹುದಲ್ಲ? ಯಾಕೆ ಕಾಂಪ್ರಮೈಸ್ ಆಗೋದು ಯಾವತ್ತೂ ಒಳ್ಳೇದಲ್ಲ. ಅಂದ್ರೆ ಅದೇ ಬಂದ್ರೂ ಕೂಡ ಪ್ರತಿ ಏನು ಕನ್ಸೈನ್ಮೆಂಟ್ ಅಲ್ಲಿ ಯಾವ್ದಾದ್ರು ವೇರಿ ಇರಬಹುದು, ಏನಾದ್ರೂ ಮಿಶ್ರಣ ಆಗಿರ್ಬೋದು. ಅದೆಲ್ಲ ಲ್ಯಾಬ್ ಟೆಸ್ಟ್ ಆದಾಗ ನಮ್ಗೆ ವೈಜ್ಞಾನಿಕವಾಗಿ ಗ್ಯಾರಂಟಿ ಆಗುತ್ತೆ. ಅದಾದಾಗ ನಾವು ನಮ್ಮ ಕಸ್ಟಮರ್ಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಎಷ್ಟು ಸಹ ಗ್ಯಾರಂಟಿ ಕೊಡಬಹುದು. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕೂ ಖರ್ಚಾಗುತ್ತೆ, ಸ್ವಲ್ಪ ಉಳಿಸಬಹುದು ಅಂತ ಹೇಳಿ ಆ ಕಾಂಪ್ರಮೈಸ್ ಯಾವತ್ತೂ ಮಾಡಿಲ್ಲ. ಈಗ ಬೇರೆ ಯಾವುದೇ ರಾ ಮೆಟೀರಿಯಲ್ ಇರಲಿ, ಇದೇ ಫಾರ್ಮಲ್ ತಗೊಳ್ತೀರಲ್ಲ ಸರ್ ನೀವು? ಈ ತರದ್ದೇ ಫಾರ್ಮಲ್ ತಗೊಳ್ತೀರಿ? ಹೌದು, ನಮ್ದು ಯಾವುದೇ ಗಿಡಮೂಲಿಕೆಗಳು ಇದರಲ್ಲಿ ಮಾಡಲ್ಲ. ಇಲ್ಲ, ನಾವು ನಮ್ಮ ಪಲ್ವೈಸ್ ಹಾಲಲ್ಲೇ ನಾವೇ ಪೌಡರ್ ಮಾಡ್ಕೊಳ್ತೀವಿ. ಕೋರ್ಸ್ ಪೌಡರ್ ಬೇಕಾದ್ರೆ, ಅದು ಸ್ಲೈಸ್ ಬೇಕಾದ್ರೆ, ಏನ್ ಬೇಕಾದ್ರೂ ಇಲ್ಲೇ ಮಾಡ್ಕೊಳ್ತೀವಿ. ನಾವು ರೈತರಿಂದ ಏನ್ ಬರುತ್ತೆ ಮೊದಲು ಬರುವಾಗ್ಲೇ ನಮ್ಗೆ ಇದಕ್ಕೆ ಎಕ್ಸ್ಪರ್ಟ್ ಇದ್ದಾರೆ, ಅವರು ಅದನ್ನ ನೋಡ್ತಾರೆ. ಅಂದ್ರೆ ಈಗ ಸಪ್ತಚಕ್ರ ಅಂದ್ರೆ 7 ಚಕ್ರ ಇದೆಯಾ ಹೇಗೆ ಅಂತ. ಈಗ ಅಮೃತ ಬಳ್ಳಿ ಅಂದ್ರೆ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ, ಬೆಳೆದಿರೋದೆಲ್ಲ ಅಮೃತ ಬಳ್ಳಿ ಆಗೋದಿಲ್ಲ, 3 ವರ್ಷ ಪ್ರಾಯ ಆಗ್ಬೇಕು, ಹೆಬ್ಬೆರಳು ಗಾತ್ರದಲ್ಲಿ ಇರಬೇಕು, ಅದಕ್ಕೆಲ್ಲ ಕ್ರಮ ಇದೆ. ಆ ರೀತಿ ಇದೆಯಾ ಅಂತ ಕಣ್ಣಲ್ಲಿ ನೋಡ್ತೀವಿ. ಲ್ಯಾಬ್ ಅಲ್ಲಿ ಸೈಂಟಿಫಿಕ್ ಆಗಿದೆಯಾ, ಅದ್ರ ಅಂಶಗಳೆಲ್ಲ ಸರಿ ಇದೆಯಾ ಅಂತ ಹೇಳಿ ನಮ್ಮ ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಇಷ್ಟೆಲ್ಲ ನಾವು ಕೇರ್ ತಗೊಂಡಿದ್ರಿಂದನೇ ಇವತ್ತು ಅಮೃತನವನಿ ಮನೆ ಮಾತಾಗಿರುವಂತದ್ದು. ಅಷ್ಟು ಕ್ವಾಲಿಟಿ ಇದೆ. ಖಂಡಿತ ಜನಕ್ಕೂ ಈಗ ನೋಡಿದ ಕೂಡಲೇ ಜನರಿಗೆ ಒಂದು ನಂಬಿಕೆ ಬರ್ಬೋದು, ಇಷ್ಟೆಲ್ಲ ಮಾಡ್ತಾರೆ, ನಾವು ಇಷ್ಟೊಂದು ಹಣ ಕೊಡ್ತೀವಿ. ಸಾಮಾನ್ಯವಾಗಿ ಒಂದು ಪ್ರಾಡಕ್ಟ್ಗೆ ಹಣ ಕೊಟ್ಟಾಗ ಅದೊಂದು ಹೌದು ಪ್ರಾಡಕ್ಟ್ ಅಲ್ಲಿ ಅವರಿಗೆ ವಾಸಿ ಆಗ್ತಾ ಇದೆ, ಅದ್ರ ಜೊತೆಗೆ ಕ್ವಾಲಿಟಿಯು ಕೂಡ ಇದೆ ಅಂದ ತಕ್ಷಣ ಜನರಿಗೆ ಮತ್ತಷ್ಟು ನಂಬಿಕೆ ಬರುತ್ತೆ. ಈಗ ಜನರು ಕೂಡ ನಂಬಿಕೆ ಇಟ್ಟು ಪ್ರಾಡಕ್ಟ್ ಅಂತ ತಗೊಳ್ತಾರೆ. ಈಗ ಮೌತ್ ಪಬ್ಲಿಸಿಟಿ ಎಲ್ಲ ಇದೆ. ಈಗ ಇಷ್ಟೆಲ್ಲ ಆಗುವಾಗ ನಿಮ್ಗೆ ಒಮ್ಮೊಮ್ಮೆ ಬೇಡಿಕೆ ಹೆಚ್ಚಾಗಿದ್ದು ಇರ್ಬೋದು. ಬೇಡಿಕೆ ಇದ್ದಕ್ಕಿದ್ದಾಗೆ ಒಬ್ರು ಇನ್ನೊಬ್ರಿಗೆ ಹೇಳ್ತಾರೆ, ಆಗ ಬೇಡಿಕೆ ಹೆಚ್ಚಾಗದಂತ ಸಂದರ್ಭಗಳು ಇರ್ಬೋದು. ಆಗ ಬೇಡಿಕೆ ಹೆಚ್ಚಾಗಿ ಪ್ರೊಡಕ್ಷನ್ ಕಡಿಮೆ ಆದಾಗ ಅಂತ ಸಮಸ್ಯೆಗಳೇನಾದ್ರೂ ಬಂದಿದ್ದಿದ್ಯಾ, ಅಥವಾ ಅರ್ಜೆಂಟ್ ಅಲ್ಲಿ ಪ್ರೊಡಕ್ಷನ್ ಮಾಡಬೇಕು ಅಂತ ಏನಾದ್ರೂ ಸಂದರ್ಭಗಳು ಬಂದಿದ್ದಿದ್ಯಾ? ನಮಗೆ ಅದೊಂದು ಬೆಸ್ಟ್ ಎಕ್ಸಾಂಪಲ್ ಕೊರೋನಾ ಪೀರಿಯಡ್. ಅವಾಗ ನಮ್ದು ಮೊದಲನೇ ಯೂನಿಟ್ ಮಾತ್ರ ಇತ್ತು. ಆಗ ನಮ್ದು ಕೆಪಾಸಿಟಿ ಇದ್ದಿದ್ದು 30,000 ಲೀಟರ್ ಪರ್ ಮಂತ್ ಇದ್ದಿದ್ದು. ಈಗ ಸುಮಾರು 5 ಲಕ್ಷ ಲೀಟರ್ ವರೆಗೆ ಇದೆ. ಆಗ ನಮ್ಗೆ ಒಂದೇ ಸರಿ ಕೊರೋನಾ ಪೀರಿಯಡ್ ಅಲ್ಲಿ ಅದು ನಮ್ಮ ನೋನಿ ತಗೊಂಡವ್ರಿಗೆ ಕೊರೋನಾ ಬರ್ಲಿಲ್ಲ, ಇಮ್ಯುನಿಟಿ ಜಾಸ್ತಿ ಇತ್ತು, ಏನೋ ಹಾಗೆಲ್ಲ ಸ್ಪ್ರೆಡ್ ಆಯ್ತು, ಡಿಮ್ಯಾಂಡ್ ಜಾಸ್ತಿ ಆಯ್ತು. ಒಂದೇ ಸರಿ ನಮ್ಗೆ ಮಾರ್ಕೆಟಿಂಗ್ ಟೀಮ್ ಇಂದ ತುಂಬಾ ಆರ್ಡರ್ ಬಂತು, ಕೊಡ್ಲೇಬೇಕಂತೇಳಿ. ನಮ್ಗೆ ಕೊಡ್ಲಿಕ್ಕೆ ಸ್ಥಳ ಇಲ್ಲ, ಮೆಷಿನರಿ ಇಲ್ಲ, ಹಣ್ಣಿಲ್ಲ, ಸುಮಾರು ಕಾರಣಗಳು. ಆ ಟೈಮಲ್ಲಿ ಇವತ್ತು ಬಹಳ ಖುಷಿ ಪಡ್ತಾರೆ ಅವರು, ನಿಮ್ ದೃಢ ನಿರ್ಧಾರ ಇವತ್ತು ದೇಶಾದ್ಯಂತ ನಮ್ಮ ಪ್ರಾಡಕ್ಟ್ ಮಾರ್ಕೆಟ್ ಆಗ್ಲಿಕ್ಕೆ ಹೆಲ್ಪ್ ಆಯ್ತು ಅಂತ. ಆ ಸಂದರ್ಭದಲ್ಲಿ ನಾವು ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ನಮಗೆ 30,000 ಒಂದು ಬಾಟ್ಲಿ ಕೊಡ್ಲಿಕ್ಕೆ ಆಗಲ್ಲ, ನಮ್ಮ ಹತ್ರ ಇರೋದು ಇಷ್ಟೇ ಕೆಪಾಸಿಟಿ ಅಂತ ಹೇಳಿ. ಬಟ್ ಆ ದಿವಸ ನಾವು ಒಂದು ನಿರ್ಧಾರ ತಗೊಂಡ್ವಿ. 100 ದಿವಸಕ್ಕೆ ನಮ್ಮ ಸೆಕೆಂಡ್ ಯೂನಿಟ್ ಕನ್ಸ್ಟ್ರಕ್ಷನ್ ಸುಮಾರು 150 ಜನ ಶಿಫ್ಟ್ ಮೇಲೆ ಕೆಲಸ ಮಾಡಿದ್ರು. ಹಣ್ಣನ್ನ ಇಂಪೋರ್ಟ್ ಮಾಡ್ಕೊಂಡ್ವಿ. ನಾವು 101 ದಿವಸ ಮತ್ತೆ ಪ್ರೊಡಕ್ಷನ್ ಇಳಿದಿದ್ವಿ. ಅದು ಇವತ್ತು ಕೂಡ ಹೆಲ್ಪಿಗೆ ಬಂತು. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ನಾನು ಹೇಳಿದಾಗೆ ನಾವು ಬಿಸ್ನೆಸ್ ಆಗಿ ವ್ಯಾವಹಾರಿಕವಾಗಿ ಇದಕ್ಕೆ ಗಮನ ಕೊಡದೇ ಇರೋದ್ರಿಂದ
ನಮಗೆ ಕ್ವಾಲಿಟಿ ಬಹಳ ಮುಖ್ಯ, ಗ್ರಾಹಕ ಬಹಳ ಮುಖ್ಯ. ಜೊತೆಗೆ ನಾವು ಕೊಟ್ಟಿರೋದು ಅವರಿಗೆ ಔಷಧಿ, ಅವ್ರ ನಂಬಿಕೆಗೆ ಅದು ಕೆಲಸ ಮಾಡಬೇಕು. ಕ್ವಾಲಿಟಿ ವಿಚಾರದಲ್ಲಿ ಬೇಡಿಕೆ ಹೆಚ್ಚಾಯಿತು, ಬೇಡಿಕೆ ಹೆಚ್ಚಾಯಿತು ಅಥವಾ ನಾಳೆ ಅರ್ಜೆಂಟಲ್ಲಿ ಮಾಡೋಣ, ನಾಳೆ ಬಂದಾಗ ಮಾರ್ಕೆಟಿಂಗ್ ನಿಮ್ಗೆ ಒಂದು ಪ್ರೆಷರ್ ಬರುತ್ತೆ, ಸರ್ ನಮ್ಗೆ ನಾಳೆ ಬೇಕು, ಸ್ವಲ್ಪ ಜಾಸ್ತಿ ಬೇಡಿಕೆ ಎಲ್ಲ ಇದೆ, ಆ ವಿಚಾರ ನೀವು ಎಷ್ಟಾಗುತ್ತೆ ಅಷ್ಟೇ ಕೊಡೋದು. ಅಷ್ಟೇ, ಯಾವುದೇ ಕಾರಣಕ್ಕೂ ಆರ್ಡರ್ ಇದೆ ಅಂತ ಮಾಡ್ಲಿಕ್ಕೆ ಮನಸ್ಸು ಒಪ್ಪೋದು ಇಲ್ಲ, ಮಾಡಿಯೂ ಇಲ್ಲ. ಸರ್ ಇನ್ನೊಂದು ವಿಚಾರ ಕೇಳಲಿಕ್ಕೆ ಇದೆ, ಮಾತಾಡ್ತಾ ಕೇಳ್ತೀನಿ. ಇದು ನಮ್ಮ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ ಆದರೆ, ಮತ್ತೆ ನಮ್ದು ಆಯುಷ್ ಅಪ್ರೂವ್ಡ್ ಲ್ಯಾಬ್, ನ್ಯಾಷನಲ್ ಅಕ್ರಿಡೇಷನ್ ಆಗಿರೋ ಲ್ಯಾಬ್ ಕೂಡ ಇದೆ. ಹಾಂ ಸರ್, ಬೇರೆ 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 ಕಡೆ ಇದೆ. ಅಲ್ಲಿಗೆ ನಾವು ಬೇರೆ ಏನಾದರೂ ಟೆಸ್ಟಿಂಗ್ ಇದ್ರೆ ಅಲ್ಲಿಗೆ ಸಹ ಕಳಿಸ್ಕೊಡ್ತೀವಿ. ಸರ್ ಇನ್ನೊಂದು ನಮಗೆ ಪ್ರಮುಖವಾಗಿ ಒಂದು ಪ್ರಶ್ನೆ ಜನರಲ್ಲೂ ಈಗ ಮನಸ್ಸಲ್ಲಿ ಇರ್ಬೋದು, ನಾನು ಜನರ ಮನಸ್ಸಲ್ಲಿ ಇರೋದನ್ನೊಂದು ಕೇಳಬೇಕು. ಕ್ವಾಲಿಟಿ ಇದೆ ಎಲ್ಲ ಓಕೆ, ಜನರೀಗ ನಿಮ್ಮ ಪ್ರಾಡಕ್ಟ್ ತಗೊಳ್ತಾರೆ, ಅದಕ್ಕೊಂದು ಇಷ್ಟು ಅಂತ ರೇಟ್ ಹಾಕಿದ್ದೀನಿ, ಅವ್ರಿಗೆ ರಿಸಲ್ಟು ಕೂಡ ಬರುತ್ತೆ, ಆದರೆ ಮನಸ್ಸಲ್ಲಿ ಒಂದು ಸರ್ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ, 2ನೇ ಮಂತಿಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥವ್ರು ಕೂಡ ಇದ್ದಾರೆ. ನಾನು ಅದಕ್ಕೆ ಬೇರೆ ಉತ್ತರ ಹೇಳ್ತೀನಿ, ಆದರೂ ಕೂಡ ಯಾಕೆ ಈಗ ನಾನು ನೋಡಿದೆ, ಎಲ್ರಿಗೂ ತೋರಿಸಿದ್ದೀನಿ, ಕ್ವಾಲಿಟಿಯಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ, ಹಾಗಾಗಿ ಕ್ವಾಲಿಟಿ ಎಲ್ಲಿ ಕಾಂಪ್ರಮೈಸ್ ಆಗೋದಿಲ್ವೋ ಅಲ್ಲಿ ರೇಟ್ ಕೂಡ ಸಾಮಾನ್ಯವಾಗಿ ಹೆಚ್ಚೇ ಇರುತ್ತೆ. ಆದರೂ ಕೂಡ ಈಗ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇದೆ, 1 ತಿಂಗಳು ತಗೊಂಡಿದ್ದೇನೆ, ರಿಸಲ್ಟ್ ಕೂಡ ಬಂದಿದೆ, ಅದು ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತ ಒಂದು ಜನರ ಮನಸ್ಸಲ್ಲಿ ಇದೆ. ಅದು ಖಂಡಿತ ಕೆಲವರ ಅದರ ಅಭಿಪ್ರಾಯ ಇದೆ. ಆದರೆ ಏನಾಗುತ್ತೆ ಅಂದರೆ, ಬೆಳೆ ಬೆಳೆಯೋದ್ರಿಂದ ಹಿಡಿದು ಅದಕ್ಕೆ ಬೇಸಾಯ ಮಾಡೋದ್ರಿಂದ ಹಿಡಿದು ಆ ಕೃಷಿ ಕ್ರಮದಿಂದ ಗಮನ ಕೊಟ್ಟು ಮಾಡ್ತಾ ಇರೋದ್ರಿಂದ ಏನು ಖರ್ಚು ಬರುತ್ತೆ ಅದು ಪ್ರಾಡಕ್ಟ್ ಮೇಲೆ ಹೋಗ್ಬೇಕಲ್ಲ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕ್ವಾಲಿಟಿ ಕಂಟ್ರೋಲ್ ಲ್ಯಾಬ್ ನೋಡಿದ್ರಿ, ಬೆಳೆ ಬೆಳೆಯೋದನ್ನು ನೋಡಿದ್ರಿ, ಇಷ್ಟು ಜನ ಎಂಪ್ಲಾಯ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಪ್ಯಾಕೇಜ್ ಇಂದ ಹಿಡಿದು ಟ್ಯಾಕ್ಸೇಷನ್ ವರೆಗೆ ಎಲ್ಲವೂ ಇನ್ಕ್ಲೂಡ್ ಆಗುವಾಗ ರೇಟ್ ಕಡಿಮೆ ಮಾಡ್ಲಿಕ್ಕೆ ಆಗಲ್ಲ. ನಾವು ಸೀಮಿತವಾದ ಪ್ರಾಫಿಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಗ್ರಾಹಕರಿಗೆ ಒಂದಂತೂ ಭರವಸೆ ಕೊಡ್ಬೋದು, ಗುಣಮಟ್ಟದ ಪ್ರಾಡಕ್ಟ್ ಕೊಡುವಲ್ಲಿ ಎಲ್ಲೂ ತೊಂದರೆ ಆಗ್ತಾ ಇಲ್ಲ. ಅದಕ್ಕೆ ಇಷ್ಟೊಂದು ಲಕ್ಷ ಜನ ಬಳಸ್ತಾ ಇರೋದು, ಇಷ್ಟೊಂದು ರಿಸಲ್ಟ್ ಬರ್ತಾ ಇರೋದು. ಆಗ ನೋಡ್ಲಿಕ್ಕೆ ಹೋದ್ರೆ ಸಾಮಾನ್ಯವಾಗಿ ನಾವು ಒಂದು ಹೋಟ್ಲಿಗೆ ಹೋದಾಗ್ಲೂ ಕೂಡ 1,000 ರೂಪಾಯಿ ಆಗುತ್ತೆ, 4 ಜನ ಹೋದಾಗ ಆಗುತ್ತೆ. ಅಥವಾ ನಾವು ಯಾವುದೊಂದು ಸಬ್ಸ್ಕ್ರಿಪ್ಷನ್ ತಗೊಳ್ತೀವಿ, ಯಾವುದೋ ನೆಟ್ಫ್ಲಿಕ್ಸ್ ಇದ್ದು ಅದು 1,000 ಆಗುತ್ತೆ. ಇದೆಲ್ಲ ಒಂದು ಕಡೆ ಎಂಟರ್ಟೈನ್ಮೆಂಟ್ ಆದರೆ ಮತ್ತೊಂದು ಕಡೆ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ. ಆದರೆ ನಾವು ಯೋಚನೆ ಮಾಡೋದಿಲ್ಲ, ಇದು ನಮ್ಮ ಆರೋಗ್ಯವನ್ನು ಉಳಿಸುತ್ತೆ, ಇವತ್ತು ನಮ್ಮ ಆರೋಗ್ಯ ಉಳಿದ್ರೆ ನಾಳೆ ಆಸ್ಪತ್ರೆ ಕಟ್ಟೋ ಬಿಲ್ ಉಳಿಯುತ್ತೆ ಅಂತ ನಾವು ಯೋಚನೆ ಮಾಡೋದು ಮನಸ್ಸಲ್ಲಿ ಒಂದು ಇರುತ್ತೆ. ಜನ ಯಾವುದೇ ಒಂದು ತಿಂಗಳಿಗೆ ಬರುವಂತದ್ದು, ಯಾವುದೋ ಒಂದು ದಿವಸ ಕೆಲಸ ಆಗೋದು. ಹೌದು, ಒಂದೇ ದಿನ 1 ಲಕ್ಷ ಕೊಟ್ಟ ಗಾಡಿ ಹಾಳಾದ್ರೆ ದಿವಸ ಇಡೀ ಸಮಯ ಕೊಟ್ಟು ರಿಪೇರಿ ಮಾಡ್ಕೊಡ್ಲಿಕ್ಕೆ ಪೇಷನ್ಸ್ ಇರುತ್ತೆ, ಹಣ ಇರುತ್ತೆ. ಇಡೀ ಜೀವಮಾನಕ್ಕೆ ಉಪಯೋಗ ಆಗಿರೋ ಈ ಬಾಡಿ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಲ್ವ. ನಾವು ಬಂದ ಮೇಲೆ ಯೋಚನೆ ಮಾಡ್ತೀವಿ, ಬರದೇ ಹಾಗೆ ಬರುವ ಮುಂಚೆನೆ ನೋನಿ ಅಭ್ಯಾಸ ಮಾಡಿದ್ರೆ ನಮ್ಮ ಜನರಲ್ ಟಾನಿಕ್ ಅಮೃತ ನೋನಿ ಪವರ್ ಪ್ಲೇಸ್ ಏನಿದೆ, ಮಕ್ಕಳಾದಿಯಾಗಿ ಅದನ್ನೇನಾದ್ರೂ ಬಳಸಿದ್ರೆ ಯಾವುದೇ ರೋಗ ಬಾರದ ಹಾಗೆ ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಖುಷಿಯಾಗಿ ನೆಮ್ಮದಿಯಿಂದ ಇರ್ಬೋದು.